सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् निर्वाणसुखदायिनी नित्या षोडशिकारूपा श्रीकण्ठाध्वशरीरिणी। ಯಾರಿಗೆ ಪರಮಾತ್ಮನೇ ಪ್ರಾಣನಾಡಿನೋ, ಯಾವ ತಾಯಿ ಕಾಮೇಶ್ವರನಿಗೆ ಪ್ರಾಣನಾಡಿಯಾಗಿ ಕಾಮೇಶ್ವರನನ್ನ ತನ್ನ ಪ್ರಾಣನಾಡಿಯಾಗಿ ಹೊಂದಿದ್ದಾಳೋ ಅವಳು ಕೊಟ್ಟಿರುವಂತಹ ಆದರ್ಶ ಲೋಕಕ್ಕೆ ಏನಪ್ಪಾ ಅಂದ್ರೆ, ಇದನ್ನ ನಾವು ನಿನ್ನೆ ದಿವಸನೂ ನೋಡ್ಕೊಂಡ್ವಿ. ರಾಮಾಯಣದಲ್ಲಿ ಕಾಣುವಂತೆ ಸೀತಾದೇವಿಗೆ ರಾಮನೇ ಪ್ರಾಣನಾಗಿದ್ದ ಕಾರಣ ಅವಳಿಗೆ ಜಯ ಆಯಿತು. ರಾಮನಿಗೆ ಜಯ ಅನ್ನುವುದಕ್ಕಿಂತ ಸೀತೆಗೆ ಜಯ ಆಯಿತು. ಸೀತೆ ಬಯಸ್ತಾ ಇದ್ದ ವಸ್ತು ಅವಳಿಗೆ ದೊರಕಿತು. ಹಾಗೆ ಜಯ ಅಂದ್ರೇನು? ನಾವು ಹುಡುಕ್ತಾ ಇರುವಂಥ ವಸ್ತು ನಮಗೆ ದೊರಕದು. ನಾವು ಪ್ರಪಂಚದಲ್ಲಿರುವ ವಸ್ತುಗಳನ್ನ ನಾವು ಹುಡುಕ್ತಾ ಇರ್ತೇವೆ. ಪ್ರಪಂಚದಲ್ಲಿರುವಂಥ ಸ್ಥಾನಮಾನಗಳನ್ನ, ಐಶ್ವರ್ಯವನ್ನ, ಅಧಿಕಾರವನ್ನ, ಒಡವೆ ವಸ್ತುಗಳನ್ನ, ಏನೇನನ್ನ ಹುಡುಕ್ತಿರ್ತೇವೆ. ಆದರೆ ಈ ಶರೀರ ಪಡೆದಿದ್ದರ ಸಾರ್ಥಕತೆ ಅನ್ನುವುದು ಸುಂದರಕಾಂಡದಲ್ಲಿ, ಸುಂದರಕಾಂಡದ ವೈಶಿಷ್ಟ್ಯನೇ ಅದು. ವಾಲ್ಮೀಕಿಗಳು ಒತ್ತಿ ಹೇಳಿದ್ದಾರೆ, ಪ್ರತಿಯೊಂದು ಜೀವ ತಾನು ಪಡೆದಿರುವಂತಹ ಈ ಒಂದು ಶರೀರದಿಂದ ಏನನ್ನು ಸಾಧನೆ ಮಾಡಬೇಕು, ಆ ಪರಮಾತ್ಮ ವಸ್ತುವನ್ನ ಪಡೆಯೋದೇ ಪ್ರಧಾನವಾದ್ದು. ಅದಕ್ಕಾಗಿಯೇ ತಾಯಿ ಸೀತಾಮಾತೆ ಭೌತಿಕವಾದ ಯಾವ ಯಾವ ಸುಖ ದುಃಖಗಳನ್ನ ತೋರುವಂಥದ್ದು ಕಾಣ್ತಾ ಇದ್ರು, ಕಣ್ಣೆದುರಿಗೆ ಇದೆ. ಆದ್ರೆ ಯಾವುದನ್ನೂ ಬಯಸದೆ ಕಾಣದೇ ಇರುವ ಆ ವಸ್ತುನೇ ಬೇಕು, ಆ ವಸ್ತುನೇ ಬೇಕು, ಅಂಥ ವಸ್ತುವನ್ನ ಪಡ್ಕೊಳ್ಳೋದೇ ಜಯ. ಆದ್ರಿಂದ ಅಂದ್ರೆ ಯಾವುದೇ ಆಗಲಿ ಲೋಕದಲ್ಲಿ ಗೆದ್ದೆ ಅಂತ ನಾವು ಯಾವಾಗ ಹೇಳ್ತೇವೆ? ಯಾವುದೋ ಹುಡುಕ್ತಾ ಇದ್ದಿದ್ದು ಸಿಕ್ಕಾಗ ಅಲ್ವೇ? ಆ ರೀತಿಯಲ್ಲಿ ಹುಡುಕೋದನ್ನ ಪ್ರಪಂಚದಲ್ಲಿ ಹುಡುಕೋದೇ ಮೊದಲನೇದು. ಹುಡುಕೋದು ಏನನ್ನ? ಭೌತಿಕವಾದದ್ದನ್ನ ಹುಡುಕಬೇಡಿಪ್ಪ, ಪಾರಮಾರ್ಥಿಕವಾದದ್ದನ್ನ ಹುಡುಕಿ ಅದನ್ನ ಪಡೆದು ಜಯಶೀಲರಾಗಿ. ಅದನ್ನೇ ತಾಯಿ ನಮಗೆ ನಾವು ಯಾವ ಅಜ್ಞಾನದಿಂದ ಬಳಲ್ತಾ ಇದ್ದೇವೆ, ಈ ಶರೀರವನ್ನ ನಾವು ಅನ್ಕೊಂಡು ಒದ್ದಾಡ್ತಾ ಇದ್ದೇವೆ. ಆದ್ರಿಂದ ಶರೀರ ನೀನಲ್ಲ, ನೀನು ಅನ್ನುವುದು ಒಳಗಿರುವ ಈ ಪರಮಾತ್ಮ ಶಕ್ತಿ. ಆದ್ರಿಂದ ಕಾಮೇಶ್ವರ ಪ್ರಾಣನಾಡಿ, ಯಾವುದು ಪರಮಾತ್ಮನ ಪ್ರಾಣಶಕ್ತಿಯಾಗಿದೆಯೋ ಆ ಪ್ರಾಣನಾಡಿ ಇವಾಗ ಏನಾಗಬೇಕು? ಕಾಮೇಶ್ವರನಿಗೆ ಅರ್ಪಿತ ಆಗಬೇಕು. ಅದನ್ನ ತಾಯಿ ಕಾಮೇಶ್ವರ ಪ್ರಾಣನಾಡಿಯಾಗಿ, ಕಾಮೇಶ್ವರನಿಗೆ ತಾನು ಪ್ರಾಣನಾಡಿಯಾಗಿ, ಕಾಮೇಶ್ವರನನ್ನೇ ತನ್ನ ಪ್ರಾಣನಾಡಿಯಾಗಿ ಹೊಂದಿ ಆ ತತ್ವವನ್ನ ತೋರಿಸ್ತಾ, ಆ ತತ್ವವನ್ನ ಬಯಸಿದಂಥವರಿಗೆ ಅಜ್ಞಾನವನ್ನ ದೂರ ಮಾಡ್ತಾ ಅವರಿಗೆ ಜ್ಞಾನವನ್ನ ಕೊಟ್ಟು, ಇನ್ನು ವಸ್ತುನ ಪಡೆದ ಮೇಲೆ ಇನ್ನೇನಿದೆ? ಮುಕ್ತಿನೇ ಲೆಕ್ಕ. ಆದ್ರಿಂದ ಅದು ಫೈನಲ್ ಜಯ ಅಂದ್ರೆ ಅದು ಇದೆ ಅಲ್ವಾ? ಅಂದ್ರೆ ಯಾರು ಟಾಪ್ ಮೋಸ್ಟ್ ಬರ್ತಾರೆ ಅವ್ರಂತಾನೆ ವಿಕ್ಟರಿ ಅಂತ ಹೇಳ್ತೀವಿ. ಅವರನ್ನ ವಿಕ್ಟರಿ ಕಲ್ ಮೇಲೆ ಇದ್ರ ಮೇಲೆ ನಿಲ್ಲಿಸ್ತಾರೆ. ಅಂದ್ರೆ ಈಗ ಟಾಪ್ ಮೋಸ್ಟ್ ಯಾವುದು ಅಂತ ಹುಡುಕ್ತಾ ಹೊರಟಾಗ ಉಳಿದಿದ್ ಯಾವ್ದು ಹೇಳಿ? ದೇವಿ ಒಂದೇ. ಇದಾ ಅಂತ ಬಿಡ್ತಾ ಬಂದ್ರೆ ಇಲ್ಲಪ್ಪ, ಕೊನೆಯಲ್ಲಿ ನಿಲ್ಲೋದು ದೇವಿ ಒಂದೇ. ಆದ್ರಿಂದ ಈಗ ಜಯಾಸ್ವರೂಪಿಣಿಯಾಗಿ ಆತ್ಯಂತಿಕವಾಗಿ ಜೀವನದಲ್ಲಿ ಪಡೆಯಲೇಬೇಕಾದ ವಸ್ತುವಾಗಿ, ಅಮ್ಮ ನನಗ್ ನೀನು ಬೇಕು ಅಂತ ಒಂದು ಸಲಿ ಹೇಳಿದ್ರೆ ಸಾಕು, ಮಿಕ್ಕಿದ್ದನ್ನ ಅವಳು ನೋಡ್ಕೋತಾಳೆ. ಮಗು ಇದ್ ನಿಂದಲ್ಲ, ಮಗು ಇದ್ ನೀನ್ ತಿನ್ನೋದಲ್ಲ, ಮಗು ಇದ್ ನೀನ್ ನೋಡೋದಲ್ಲ ಅಂತ ಅವಳೇ ನಿವಾರಣೆ ಮಾಡ್ತಾ ಅವಳು ಆ ಜೀವಕ್ಕೆ ಏನು ಬೇಕು ಅದನ್ನು ಕೊಟ್ಟು ಕಾಪಾಡ್ತಾಳೆ. ಆದ್ರಿಂದ ದೇವಿ ಜಯ. ಈಗ ಅಂಥ ಒಂದು ಜಯಸ್ವರೂಪಿಣಿಯಾದ ದೇವಿಯನ್ನ ಸಾಧನೆ ಮಾಡುವಾಗ ನಾವು ಅನೇಕ ಸಾಧನಾ ಮಾರ್ಗಗಳಿದೆ, ನಾವು ಹೇಳ್ಕೊಳ್ತಾ ಬಂದಿದ್ದೇವೆ. ಆ ಸಾಧನೆ ಮಾರ್ಗಗಳು ನಮ್ಮಂತಹ ಸಾಧಾರಣರಿಗಲ್ಲ. ಅದು ಹಠಯೋಗ ಇತ್ಯಾದಿ ಯೋಗಗಳಿದೆ. ಯೋಗಗಳ ಮೂಲಕ ಪ್ರಾಣಾಯಾಮಾದಿಗಳನ್ನು ಸಾಧನೆ ಮಾಡೋದಿದೆ. ಪತಂಜಲಿಗಳು ನಾನಾ ವಿಧವಾದ ಸಿದ್ಧಿಗಳನ್ನು ಕೂಡ ತೋರಿಸಿಕೊಡ್ತಾರೆ. ಪ್ರಾಣಾಯಾಮದಲ್ಲಿ ಯಾವ ಯಾವ ಒಂದು ಪ್ರಾಣಾಯಾಮವನ್ನ ಮಾಡುವುದರಿಂದ ಯಾವ ಯಾವ ಒಂದು ಸಿದ್ಧಿ ದೊರಕತ್ತೆ, ಆ ಸಿದ್ಧಿ ದೊರಕಿದಾಗ ಅದೇ ನೆಲೆಯಲ್ಲಿ ನಿಂತು ಬಿಡಬೇಡ.
ಅಲ್ಲಿಂದ ಮತ್ತೆ ಮೇಲೇರು, ಅಲ್ಲಿಂದ ಮತ್ತೆ ಮೇಲೇರು. ಈಗ ತಾಯಿ ತೋರಿಸ್ತಿರೋದು ಈ ಸಿದ್ಧಿ ದೊರಕ್ತು ಅಂತ ಜಯ ಆಯ್ತು ಅಲ್ಲ, ಇನ್ನೂ ಮತ್ತೆ ಆ ರೀತಿಯಾಗಿ ಅನೇಕ ವಿಧವಾದ ಸಿದ್ಧಿಗಳು ನಮ್ಮನ್ನ ಸೆಳೆದರೂ ಕೂಡ. ಆದ್ರಿಂದ ಅಂಥ ಒಂದು ಸಾಧನೆ ಮಾಡಬೇಕಲ್ಲ. ಹಾಗೆ ನಾವು ಸಾಧನೆ ಮಾಡುವಾಗ ಅನೇಕ ಮುದ್ರೆಗಳು ನಮ್ಮಿಂದ ತನ್ನಿಂದ ತಾನು ಒಳಗಡೆ ಉಂಟಾಗುತ್ತೆ. ಹಾಗೆ ಒಳಗಡೆ ಉಂಟಾಗದೇ ಇದ್ದಾಗ ನಾವೇ ಹೊರಗಡೆ ಮುದ್ರೆಗಳನ್ನ ತೋರಿಸ್ತೇವೆ. ಈ ರೀತಿಯ ಅನೇಕ ಮುದ್ರೆಗಳನ್ನ ತೋರಿಸ್ತೇವೆ. ಆ ಎಲ್ಲ ಇದರಲ್ಲಿ ಖೇಚರಿ ಮುದ್ರೆ, ಶಾಂಭವಿ ಮುದ್ರೆ, ಹಾಗೆ ಇದು ಚಿನ್ಮಯಿ ಮುದ್ರೆ, ಈ ರೀತಿಯಾದ ಅನೇಕ ಮುದ್ರೆಗಳು ಇದೆ. ಆ ಎಲ್ಲ ಮುದ್ರೆಗಳನ್ನ ಸಾಧನೆ ಮಾಡ್ತಾ ಮತ್ತೂ ಒಂದು ಹಂತ ಮೇಲೆ ಏರ್ತಾ ಹೋದಾಗ ಶರೀರದಲ್ಲಿ ತನ್ನಿಂದ ತಾನು ಬಂಧಗಳು ಏರ್ಪಡುತ್ತೆ. ಬಂಧಗಳು ಏರ್ಪಡುತ್ತೆ ಅಂದ್ರೆ ನರನಾಡಿಗಳು, ಪ್ರಾಣನಾಡಿ ಎನ್ನುವುದನ್ನ ನೋಡಿದ್ದೇವೆ. ಪ್ರಾಣನಾಡಿ ಪ್ರಧಾನವಾಗಿ 2+1 ಇದ್ದರೂ ಕೂಡ 72,000 ನಾಡಿಗಳು ಅಂತ ಹೇಳ್ಕೊಂಡಿದ್ದೇವೆ. ಆ 72,000 ನಾಡಿಗಳು ಒಂದೊಂದು ಜಾಗದಲ್ಲಿ ಒಂದೊಂದು ತರ ಹೆಣ್ಕೊಳ್ತಾ ಇದೆ. ಹಾಗೆ ಹೆಣೆದುಕೊಳ್ಳುವ ಬಂಧಗಳಿದೆಯಲ್ಲ, ಅಂಥ ಬಂಧಗಳಲ್ಲಿ ಒಂದೊಂದು ಬಂಧಗಳು ತನ್ನಿಂದ ತಾನು, ಯಾವಾಗ ನಾವು ಸಾಧನೆ ಮಾಡ್ತೇವೆ ಪ್ರಾಣಾಯಾಮಾದಿಗಳನ್ನ, ಆಗ ತನ್ನಿಂದ ತಾನು ಒಳಗಡೆನೇ ಆ ಬಂಧಗಳು ಏರ್ಪಡುತ್ತೆ. ಹಾಗೆ ಏರ್ಪಡುವ ಬಂಧದಲ್ಲಿ ಜಾಲಂಧರ ಬಂಧ ಎನ್ನುವುದು ಒಂದು ಬಂಧ. ಮೊದಲಿಗೆ ನಾವು ಮೂಲಾಧಾರದ ಬಂಧದಲ್ಲೇ ಪ್ರಾಣನಾಡಿಯನ್ನು ನೋಡಿದ್ದೇವೆ. ಆ ಪ್ರಾಣನಾಡಿ ಇಡಾಪಿಂಗಳ ರೂಪವಾಗಿ ಇದ್ದದ್ದು ಸುಷುಮ್ನೆಯನ್ನ ಒಳಗೊಂಡು ಮೇಲಕ್ಕೆ ಸಾಗುವಾಗ ಬರುವಂತ ಒಂದು ಜಾಗ ಜಾಲಂಧರ. ಜಾಲಂಧರ ಎನ್ನುವಂತ ಒಂದು ಬಂಧ. ಅದರಿಂದಲೇ ಅದನ್ನ ಒಂದು ಪೀಠ ಎಂಬುದಾಗಿ ಕೂಡ ತಾಯಿಗೆ ಹೇಳ್ತಾರೆ. ಜಾಲಂಧರ ಸುಪೀಠಸ್ಥೆ ಎಂಬುದಾಗಿ ತಾಯಿಯನ್ನ ಕೊಂಡಾಡುವುದು ಕೂಡ ಇದೆ. ಆ ಜಾಲಂಧರ ಬಂಧ ಅಂದಾಗ ಸಾಮಾನ್ಯವಾಗಿ ಅದು ಅನಾಹತ ಅನ್ನುವ ಜಾಗದಲ್ಲಿ ಬರುತ್ತೆ. ಅಂದ್ರೆ ಮೂಲಾಧಾರದಿಂದ ಇಡಾಪಿಂಗಳಗಳನ್ನ ಪ್ರಚೋದಿಸಿ ಇಡಾಪಿಂಗಳಗಳ ಒಳಗಡೆಗೆ ತಾನು ನುಗ್ಗಿ ಹೊರಟಂಥ ಸುಷುಮ್ನೆ ಏನ್ ಮಾಡ್ತು, ಕುಂಡಲಿನಿಯನ್ನ ಅಲುಗಾಡಿಸಿ ಆ ಕುಂಡಲಿನಿ ಮೇಲೆದ್ದು ಬರುವಾಗ ಸ್ವಾಧಿಷ್ಠಾನ ಮಣಿಪೂರಗಳನ್ನ ದಾಟಿ ಅನಾಹತಕ್ಕೆ ಬಂದಾಗ ಅಲ್ಲಿ ಅನುಭವಿಸುವ ಬಂಧ. ಇದು ಯಾವುದು ನಮ್ಗೆ ಚಿತ್ರ ಕಾಣಲ್ಲ, ಹೌದು ಅಂತ ಹೀಗೆ ಅನ್ಕೊಳಕ್ಕೆ, ತಲೆಬಾಗಿಸಕ್ಕೆ. ಆದರೆ ಅದು ಒಂದು ಬಂಧ, ಜಾಲಂಧರ ಬಂಧ ಅನ್ನುವ ಅದನ್ನ ನಾವು ಭಾವಿಸ್ಲೇಬೇಕು ಅಷ್ಟೇ. ಅಂದ್ರೆ ನಾವೇ ಕಲ್ಪನೆ ಮಾಡ್ಕೊಳ್ಬೇಕು. ಆ ಒಂದು ಬಂಧ ನರನಾಡಿಗಳಲ್ಲಿ ತನ್ನಿಂದ ತಾನು ಏರ್ಪಡುತ್ತೆ. ಜಾಲಂಧರ ಬಂಧ ಅಂದ್ರೆ ಏನು? ಅದನ್ನ ಜಾಲ ಅಂದ್ರೆ ಏನು? ಜಾಲ ಅಂದ್ರೆ ಜರಡಿ ನೋಡಿದಿರಲ್ವಾ, ತೂತುಗಳಿರೋದು. ಜಾಲ ಅಂದ್ರೆ ಬಲೆ ನೋಡಿದ್ರೆ. ಬಲೆ ಅಂದ್ರೆ ಏನು? ಬಲೆನ ನೋಡಿದ್ರೆ ಒಂದು ತಂತಿ ಒಳಗೆ ಒಂದು ತಂತಿ ಹೆಣ್ಕೊಂಡಿರೋದು ಅಂತ. ಹಾಗೆ ಪ್ರಪಂಚದ ಎಲ್ಲವೂ ಕೂಡ, ಎಲ್ಲವೂ ಅಂದ್ರೆ ಚರಾಚರವಾಗಿರುವಂಥ ಪ್ರಪಂಚದಲ್ಲಿ ಏನೇನಿದೆ, ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ನದಿ ನದಗಳಿಂದ ಹಿಡಿದು ಏನೇನಿದೆಯೋ, ಹಾಗೆ ಪಶು ಪಕ್ಷಿ ಪ್ರಾಣಿ ಮೃಗಾದಿಗಳು ಏನೇನಿದೆಯೋ ಆ ಎಲ್ಲವೂ ಕೂಡ ಏನಾಗಿದೆ, ಒಂದು ಜಾಗದಲ್ಲಿ ಹೆಣೆದುಕೊಂಡಿದೆ. ಆ ಜಾಗ ಯಾವುದು? ಆ ಜಾಗವೇ ದೇವಿ. ನಾವು ಅದನ್ನ ಹೇಳಿದ್ದೇವೆ. ಹೇಗೆ ಪ್ರತಿಯೊಂದು ಜೀವಕ್ಕೆ ದಾರ ಹಾಕಿ ತನ್ನ ಬೆರಳುಗಳಿಗೆ ಕಟ್ಟಿ ಹಿಡ್ಕೊಂಡಿದ್ದಾಳೆ. ಆದ್ರಿಂದ ಅವಳ ಬೆರಳುಗಳು ನಮ್ಮ ತರ ಹತ್ತಲ್ಲ, ಎಷ್ಟು ಕೋಟಿ ಇದೆಯೋ ಹಾಗೆ ಎಷ್ಟೋ ಕೋಟಿ ಬೆರಳುಗಳಲ್ಲಿ ಹೀಗಂದಿದ್ದು ಯಾವುದು ಅಂತ ಅವಳಿಗೆ ಗೊತ್ತಾಗತ್ತೆ. ಈಗ ಮೀನಿಗೆ ಇದಕ್ಕೆ ಹಾಕ್ತಾರ ನೋಡಿ, ಗಾಳ ಹಾಕ್ತಾರಲ್ಲ, ಅವನೇ ಒಬ್ಬನೇ ಬೆಸ್ತ 4-6 ಗಾಳ ಹಾಕಿರ್ತಾನೆ. ನೀವು ನೋಡಿದ್ರೆ ಯಾವ ಗಾಳ ಜಗ್ಗುತ್ತು ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಅಲ್ವೇ, ಯಾವಾಗ ಜಗ್ಗುತ್ತು ಅಂತ ಗೊತ್ತಾಗತ್ತೆ. ಆ ಹುಳನೇ ಹೀಗೀಗ ಅಲ್ಲಾಡಿದ್ರು ಗಾಳ ಜಗ್ಗುತ್ತೆ, ಹುಳನೂ ಅಲ್ಲಿ ಜಗ್ಗಾಡುತ್ತೆ. ಆದ್ರೆ ಹಾಗೆ ಗಾಳ ಜಗ್ಗಿದ್ದಕ್ಕೂ ಹುಳನ ಮೀನ್ ಕಚ್ಚಿದಾಗ ಜಗ್ಗಿದ್ದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಬೆಸ್ತನಿಗೆ ಹೇಗೋ ಹಾಗೆ ದೇವಿಗೆ ಯಾವ ಕಂದ ಕೂಗ್ತಿದೆ, ಯಾವ ಕಂದ ಜಗ್ಗುತ್ತಾ ಇದೆ ಅದು ಅರಿವಾಗತ್ತೆ. ಆ ರೀತಿ ಇದು ಎಂಥ ಅಸಾಧಾರಣವಾದದ್ದು, ಎಲ್ಲರಿಗೆ ಆಗುವಂಥದ್ದಲ್ಲ. ಆದ್ರಿಂದ ಚರಾಚರವಾಗಿರುವಂಥ ಅಖಂಡವಾದ ಜೀವಕೋಟಿಗಳು, ಆ ಎಲ್ಲ ಜೀವಕೋಟಿಗಳ ಒಂದು ಬಂಧ, ಅದನ್ನ ಜಾಲ ಹಾಕಿ, ಬಲೆ ಹಾಕಿ ಅಥವಾ ದಾರ ಹಾಕಿ ಹಿಡಿದು ಎಳೆದಿಟ್ಟುಕೊಂಡಿರುವಂಥ ಒಂದು ಜಾಗ ಇದೆಯಲ್ಲ, ಅದು ಅನಾಹತ ಜಾಗದಲ್ಲಿ ಇದೆ. ಆ ಅನಾಹತ ಜಾಗದಲ್ಲಿರುವಂಥ ಜಾಲಂಧರದಲ್ಲಿ
ತಾಯಿ ತಾನು ಬದ್ಧಳಾಗಿ ಕೂತಿದ್ದಾಳೆ. ಏನು ಬದ್ಧತೆ ಅವಳದು ಅಂದ್ರೆ ಸಕಲ ಜೀವಿಗಳ ಸಂರಕ್ಷಣೆ ನನ್ನ ಹೊಣೆ ಎನ್ನುವ ಭಾವದಲ್ಲಿ ಆಕೆ ಕೂತಿದ್ದಾಳೆ. ಆದ್ರಿಂದಲೇ ಯಾವ ಜೀವಿ ತಾನು ಈಗ ನಾವು ಮೇಲೆ ಹೇಳಿದಂತೆ ಮಹಾಮುದ್ರಾ, ಖೇಚರಿ ಮುದ್ರಾ, ಯೋನಿ ಮುದ್ರಾ, ಶಾಂಭವಿ ಮುದ್ರಾ ಇತ್ಯಾದಿಯಾದ ಅನೇಕ ಮುದ್ರೆಗಳನ್ನ, ಇವುಗಳಿಗೆ ಬೇಕಾದಷ್ಟು ಉಪನಿಷತ್ತಿದೆ ನಮ್ಮಲ್ಲಿ. 32 ಯೋಗ ಉಪನಿಷತ್ತುಗಳು ಅಂತಾನೆ ಇದೆ. 32 ಉಪನಿಷತ್ತಿದೆ. ಸಾಧನೆ ಮಾಡೋದಕ್ಕೆ ಕ್ರಮಗಳನ್ನ ಹೇಳುತ್ತೆ. ಆ ಉಪನಿಷತ್ತುಗಳಲ್ಲಿ ಈ ಮುದ್ರೆ ಇತ್ಯಾದಿಗಳೆಲ್ಲವನ್ನು ಹೇಳುತ್ತಾರೆ. ಅದನ್ನ ಸಾಧನೆ ಮಾಡ್ತಾ ನಾವು ಸಾಗುವಾಗ ಆ ದೇವಿ ಯಾವ ಜಾಗದಲ್ಲಿ ಜಾಲಂಧರ ಬದ್ಧಳಾಗಿ ಇದ್ದಾಳೋ ಅದನ್ನ ನಾವು ಸಾಧನೆ ಮಾಡಿಕೊಂಡಾಗ, ಈ ಖೇಚರಿ ಮೊದಲಾದ ಮುದ್ರೆಗಳಿಂದ ಸಾಧನೆ ಮಾಡಿದ್ರೆ ನಾವು ಕೂಡ ವಿಶ್ವಾಂಡ ಬ್ರಹ್ಮಾಂಡಗಳ ಸೃಷ್ಟಿಯಲ್ಲಿ ಸಮರ್ಥರಾಗಬಲ್ಲೆವು. ಆದರೆ ಅದಕ್ಕೆ ವಿಶ್ವಾಮಿತ್ರರನ್ನ ಅವರು ಮತ್ತೊಂದು ಸೃಷ್ಟಿ ಮಾಡಿದ್ರು. ಹೇಗೆ ಸಾಧ್ಯ ಆಯಿತು? ಈ ಒಂದು ಶಕ್ತಿ ಇದ್ದಿದ್ದ ಕಾರಣನೇ. ಆದರೆ ಎಲ್ಲವನ್ನ ಸೃಷ್ಟಿ ಮಾಡಿದವರಿಗೆ ವಾಯುತತ್ವವೊಂದನ್ನು ಸೃಷ್ಟಿ ಮಾಡಲಾಗಲಿಲ್ಲ ಅನ್ನೋದನ್ನ ನೋಡ್ತೇವೆ. ವಾಯುತತ್ವ ಇಲ್ಲದೆ ಎಲ್ಲಾದರೂ ಬದುಕುಂಟೋ? ಹಾಗಾಗಿ ಅವರ ಸೃಷ್ಟಿ ವ್ಯರ್ಥ ಆಯಿತು. ಆದರೆ ಯಾವ ಜೀವಿಯಲ್ಲಿ ಇದು ಯಾವಾಗ ಯಾಕವ್ರಿಗೆ ಆಗಲಿಲ್ಲ ಅನ್ನೋದು ಪಾಯಿಂಟ್ ನಾವು ತಗೊಳ್ಬೇಕು. ಅಲ್ಲಿ ಏನು ಕಾರಣ ಇತ್ತು? ಅಹಂ ಅನ್ನುವುದು ಕಾರಣ ಇತ್ತು. ಆದ್ದರಿಂದ ಆಗಲಿಲ್ಲ. ಲೋಕಹಿತಕ್ಕಾಗಿ ನಾನೇನಾದರೂ ಮಾಡ್ತೇನೆ ಅಂತ ಒಬ್ಬ ಋಷಿ, ಒಬ್ಬ ಯೋಗಿ ಹೊರಟರೆ ಅಲ್ಲಿ ತಾಯಿಯ ಸಹಕಾರ ಖಂಡಿತ ಇರುತ್ತೆ. ನಾವು ಯಾವಾಗ ಅಹಂಕಾರ, ಮಮಕಾರ, ಗರ್ವ ಅಥವಾ ಮತ್ತೊಬ್ಬರ ಹಾನಿಗಾಗಿ, ಈಗ ಇವರು ಮಾಡಕ್ ಹೊರಟಿದ್ದು ಕೂಡ ವಿಶ್ವಾಮಿತ್ರರು ನಿಜವಾಗಿ ತ್ರಿಶಂಕುವಿಗೆ ಅನುಕೂಲ ಮಾಡಕ್ಕೋಸ್ಕರ ಅಲ್ಲ. ಅವರ ರೋಷ ಇದ್ದಿದ್ದೆಲ್ಲ ಎಲ್ಲಿ? ವಸಿಷ್ಠರು ನಿಂಗೆ ಮಾಡ್ಲಿಲ್ವಾ, ನಾನ್ ಮಾಡ್ತೀನಿ ಬಾರೋ, ಅಲ್ಲಿತ್ತು ಅಲ್ವೇ? ಆದ್ದರಿಂದ ಆ ರೋಷಾವೇಶಗಳಿಗೆ ಹೊರಟಾಗ ದೇವಿಯ ಸಹಕಾರ ಅಲ್ಲಿ ನಿಲ್ಲದಿಲ್ಲ. ಒಟ್ಟಿನಲ್ಲಿ ಜಾಲಂಧರ ಬಂಧವನ್ನ ಒಬ್ಬ ಯೋಗಿಯಾದವನು ಸಿದ್ಧಿ ಮಾಡಿಕೊಂಡ್ರೆ ಆ ಜಾಗದಲ್ಲಿ ಅವನು ವಿಶ್ವಾಂಡ ಬ್ರಹ್ಮಾಂಡಗಳನ್ನ ಕರತಲ ಆಮಲಕದಂತೆ ನೋಡಬಲ್ಲ. ಆದ್ರಿಂದ ಇಲ್ಲಿ ಕೂತ್ಕೊಂಡು ಕೈಯೊಳಗೆ ಅವನಿಗೆ ಒಂದು ನಲ್ಲಿಕಾಯಿ ಕಾಣುವ ಹಾಗೆ ಅವನಿಗೆ ಅಮೆರಿಕಾದಲ್ಲಿ, ರಷ್ಯಾದಲ್ಲಿ, ಯುರೋಪಲ್ಲಿ, ಜರ್ಮನಿಯಲ್ಲಿ ಎಲ್ಲಿ ಅದು ಯಾವುದೋ ಮೂಲೆ ಒಳಗೆ, ಒಂದು ಕೋಣೆ ಮೂಲೆ ಒಳಗೆ ಎಲ್ಲೋ ಏನೋ ನಡೀತಾ ಇದ್ರೆ ಅವನಿಗೆ ಗೊತ್ತಾಗುತ್ತೆ. ಅಂಥ ಒಂದು ಸಿದ್ಧಿಯನ್ನ ಜಾಲಂಧರ ಬಂಧದಲ್ಲಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಿಕೊಳ್ಬಲ್ಲ. ಅಂಥ ಒಂದು ಮಹತ್ತಮವಾದ ಬಲ ಇರುವಂಥ ಜಾಗ ಜಾಲಂಧರ ಬಂಧ. ಅದು ನಾಭಿ ಕ್ಷೇತ್ರದಲ್ಲಿ, ನಾಭಿ ಕ್ಷೇತ್ರವನ್ನ ಅದಕ್ಕೆ ಪರಮಾತ್ಮನ ಒಂದು ಆಕಾಶ ಸ್ವರೂಪವಾಗಿ ವಿಯನ್ನಾಭಿಹಿ ನಾವು ಹೇಳುವಾಗ ವಿಷ್ಣು ಸಹಸ್ರನಾಮದಲ್ಲಿ ಆಕಾಶ ಅವನಿಗೆ ನಾಭಿಯಾಗಿದೆ ಅನ್ನುವುದನ್ನ ಹೇಳ್ತೇವೆ. ಹಾಗೆ ಸಮಸ್ತ ಸೃಷ್ಟಿ ವ್ಯಷ್ಟಿಯಾದ ಸೃಷ್ಟಿ ಅಂದ್ರೆ, ವ್ಯಷ್ಟಿ ಅಂದಾಗ ಒಂದೊಂದು ಜೀವನೂ ತಾಯಿಗೆ ಗೊತ್ತಾಗ್ತಾ ಇದೆ. ಹಾಗೆ ಇಡೀತಾಗಿ ಸಮಷ್ಟಿಯಾಗಿಯೂ ತಾಯಿಗೆ ಗೊತ್ತಾಗುತ್ತಾ ಇದೆ. ಯಾವ ಕಾಲ ನಾವು ನಿನ್ನೆ ಹೇಳಿದ್ವಲ್ಲ, ಈಗ ಕೃತದಲ್ಲಿ ಧರ್ಮ ಪ್ರಾಯವಾಗಿದೆಯಾ, ಸತ್ಯಪ್ರಾಯವಾಗಿದೆಯಾ, ಧರ್ಮ ಸತ್ಯಗಳ ಇಳಿಮುಖ ಆಗ್ತಾ ಇದೆಯಾ, ಎಲ್ಲನೂ ಗೊತ್ತಾಗಬೇಕಲ್ಲ. ಅಂಥ ಸಮಷ್ಟಿಯ ರೂಪನೂ ಗೊತ್ತಾಗುತ್ತಾ ಇದೆ. ಹಾಗೆ ವ್ಯಷ್ಟಿ ರೂಪದಲ್ಲಿ ಒಂದೊಂದು ವ್ಯಕ್ತಿಯಲ್ಲಿ ಏನೇನು ಕಾಷ್ಟಾವ್ಯಸನ ಇದೆ, ಒಂದೊಂದು ವ್ಯಕ್ತಿಗೆ ಯಾವ ರೀತಿ ತಾನು ಅನುಕೂಲ ಮಾಡಬೇಕಾಗಿದೆ ಅದು ಗೊತ್ತಾಗುತ್ತೆ. ಅಂಥ ಒಂದು ಬಂಧ ಜಾಲಂಧರ ಬಂಧ. ಆ ಜಾಗದಲ್ಲಿ ತಾಯಿ ಜಾಲಂಧರದಲ್ಲಿ ನಿಂತಿದ್ದಾಳೆ. ಆದ್ದರಿಂದ ಜಯ ಜಾಲಂಧರ ಸ್ಥಿತ, ಜಾಲಂಧರದಲ್ಲಿ ಆಕೆ ನಿಂತಿದ್ದಾಳೆ. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಜಾಲಂಧರ ಬಂಧ ಇದೆ. ಜಾಲಂಧರ ಬಂಧದಲ್ಲಿ ವ್ಯಷ್ಟಿ ಸಮಷ್ಟಿ ರೂಪವಾದ ಸಮಸ್ತದರ ಅನುಭವವನ್ನ ಅವಳು ಪಡೀತಾ ಇದ್ದಾಳೆ. ಆದರೆ ನಮಗೂ ನಾಭಿ ಇದೆ, ನಮ್ಮೊಳಗೂ ಎಲ್ಲ ಇದೆ, ನಮಗ್ಯಾಕೆ ಗೊತ್ತಾಗುತ್ತಾ ಇಲ್ಲ ಅಂದ್ರೆ ಅಲ್ಲಿ ಜಾಲ ಇದೆ. ಯಾವ ಜಾಲ ಇದೆ? ಆವರಣ ಇದೆ. ಇದನ್ನ ಸಿದ್ಧಿ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆವಾಗ ಏನಾಗುತ್ತೆ, ತಾಯಿ ನಾವು ಜಯಾನಾಮದಲ್ಲಿ ನೋಡಿದಂತೆ ಅವಳೇ ಆವರಣ ಸರಿಸಿಬಿಡ್ತಾಳೆ. ಇಲ್ಲದೆ ಹೋದಾಗ, ಯಾಕೆಂದ್ರೆ ಇದು ಲೋಕದಲ್ಲಿ ದುರುಪಯುಕ್ತ ಆಗಬಾರದು. ಲೋಕಕ್ಕೆ ಹೇಗೆ ವಿಶ್ವಾಮಿತ್ರರನ್ನೇ ದೃಷ್ಟಾಂತ ಕೊಟ್ರೆ, ಆದ್ರಿಂದ ಲೋಕದಲ್ಲಿ ಸದುಪಯೋಗ ಆಗಕ್ಕೋಸ್ಕರ ತಾಯಿ ತಾನೇ ಅದಕ್ಕೊಂದು ಆವರಣವನ್ನ ಹಾಕಿದ್ದಾಳೆ. ಜಾಲ ಅಂದ್ರೆ ಆವರಣ. ಆ ಆವರಣ ಯಾಕೆ ಹಾಕಿದ್ದಾಳೆ?
ಗೋಪನ ರಕ್ಷಣೆಗೋಸ್ಕರ ಹಾಕಿದಾಳೆ. ತನ್ನ ಸೃಷ್ಟಿ ಸುರಕ್ಷಿತವಾಗಿರಬೇಕು. ತಾನು ಯಾವ ಸೃಷ್ಟಿಯನ್ನ ಮಾಡಿದಾಳೆ ಆ ಸೃಷ್ಟಿ ಎಂದಿಗೂ ಕೂಡ ಭಂಗ ಪಡಬಾರದು, ಅದಕ್ಕೆ ಯಾರಿಂದಲೋ ಬಾಧೆ ಉಂಟಾಗಬಾರದು. ಅದಕ್ಕಾಗಿ ತಾಯಿ ಈ ಜಾಲವನ್ನ ಹಾಕಿದಾಳೆ. ಜಾಲದಿಂದ ಗೋಪ ರಕ್ಷಣೆ ಮಾಡ್ತಾ ಇದ್ದಾಳೆ. ಅಂಥ ಒಂದು ಸ್ಥಿತಿ, ಜಾಲಂಧರ ಸ್ಥಿತಿಯಲ್ಲಿ ವ್ಯಷ್ಟಿ ಸಮಷ್ಟಿಯಾದ ಸಮಸ್ತ ಸೃಷ್ಟಿ ಇದೆ. ಆ ಸೃಷ್ಟಿಯ ಆವರಣ ಇದೆ, ಆ ಸೃಷ್ಟಿಯ ರಕ್ಷಣೆ ಇದೆ. ಆದ್ದರಿಂದ ಈಗ ನಾವು ಜಾಲಂಧರ ಸ್ಥಿತ ಅನ್ನುವ ದೇವಿಯನ್ನ ಆಶ್ರಯಿಸಿಕೊಂಡರೆ ನಮ್ಮ ಅಭೀಷ್ಟ ಏನು ಬೇಕಾದ್ರೆ ಇರಬಹುದು, ಅದು ಸಿದ್ಧಿಯಾಗುತ್ತೆ. ಅಂದ್ರೆ ಒಂದು ಪ್ರಾಣಿಯಿಂದ ಹಿಡಿದು ಒಂದು ಸಣ್ಣ ಜೀವದಿಂದ ಹಿಡಿದು ಮಹತ್ತಮವಾದದ್ದು ಏನಿದ್ರೆ ಎಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಆದ್ರಿಂದ ಓಂ ಶ್ರೀ ಜಾಲಂಧರ ಸ್ಥಿತಾಯೈ ನಮಃ ಎಂಬುದಾಗಿ ನಿರಂತರವಾಗಿ ಜಪಿಸ್ತಾ ಇದ್ರೆ ಅಭೀಷ್ಟ ಸಿದ್ಧಿಯಾಗತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ. ಇನ್ನು ಮುಂದಿನ ಒಂದು ಹಂತ ಯಾವುದು? ಓಡ್ಯಾಣ ನಿಲಯ. ಆದ್ರಿಂದ ಜಾಲಂಧರ ಸ್ಥಿತ, ಓಡ್ಯಾಣ ಪೀಠ, ನಿಲಯ. ಜಾಲಂಧರ ಅನ್ನುವುದು ಒಂದು ಪೀಠವೇ. ಜಲಂಧರ ಅನ್ನುವುದೊಂದು ಜಾಗ ಇದೆ. ಇದರಲ್ಲಿ ಪಂಜಾಬಿನಲ್ಲಿ ಜಲಂಧರ ಇದೆ. ಅಲ್ಲಿ ಕೂಡ ದೇವಿ ವೈಷ್ಣೋದೇವಿ ರೂಪದಲ್ಲಿ ಇದ್ದಾಳೆ ಅಂತಾರೆ, ವಿಷ್ಣುಮುಖಿ ರೂಪದಲ್ಲಿ ದೇವಿ ವಾಸ ಮಾಡ್ತಾ ಇದ್ದಾಳೆ ಅಂತಾರೆ. ಅದು ಒಂದು ಶಕ್ತಿಪೀಠ. ಹಾಗೆ ಒಡ್ಯಾಣ ಪೀಠ ಅನ್ನುವುದು ಕೂಡ ಒಂದು ಶಕ್ತಿಪೀಠ. ಹೊರಮುಖದಲ್ಲಿ ದೇಶಗತವಾಗಿ ನಮ್ಮ ಶರೀರದಲ್ಲಿ ನಾವು ಮೊದಲೇ ಹೇಳಿರುವಂತೆ ಬ್ರಹ್ಮಾಂಡದಲ್ಲೇನಿದೆ ಅದು ಪಿಂಡಾಂಡದಲ್ಲಿದೆ. ಅಂದ್ರೆ ಶರೀರದೊಳಗೆ ಎಲ್ಲವನ್ನ ನಾವು ನೋಡ್ಕೊಳ್ಬಹುದು. ಹಾಗೆ ಓಡ್ಯಾಣ ಪೀಠದಲ್ಲಿ ತಾಯಿ ಈಗ ವಾಸ ಮಾಡ್ತಾ ಇದ್ದಾಳೆ. ಓಡ್ಯಾಣ ಪೀಠ ನಿಲಯ. ಒಡ್ಯಾಣ ಅನ್ನುವುದು ಡಯಾನ ಅಂದ್ರೆ ಹಾರು ಅಂತ. ಬೇರೆ ಹಿಂದಿ ಭಾಷೆಯಲ್ಲೂ ಕೂಡ ಹಾರೋದು ತಾನೆ. ಯಾವುದನ್ನ ನಾವು ಏನು ಹೇಳಿದ್ವಿ, ಮೂಲಾಧಾರದಲ್ಲಿ ಮುಖ್ಯ ಪ್ರಾಣವಾಗಿರುವಂತಹ 2 ನಾಡಿಗಳನ್ನ ಹಿಡಿದು 3ನೆಯ ನಾಡಿಯನ್ನ ಅದರೊಳಗೆ ಸೇರಿಸಿ ಅದರ ಗತಿಯನ್ನ ಸಾಗಿಸೋದಕ್ಕೆ ಕೊಟ್ವಿ. ಅಲ್ಲಿಯವರೆಗೆ ಹಿಂದಿನಿಂದ ಬಹಳ ಹಿಂದೆ ಅಲ್ಲ, ಕೆಲವು ಸಲಿ ಮಾತ್ರ ಹೇಳಿದ್ದೇವೆ, ತುಂಬಾ ಸಲಿ ಹೇಳಿಲ್ಲ. ಈ ಗತಿ ಯಾವುದು? ಇಡ ಮತ್ತು ಪಿಂಗಳಗಳನ್ನ ನಿಗ್ರಹ ಮಾಡಿ, ಸೂರ್ಯ ಮತ್ತು ಚಂದ್ರನನ್ನ ನಿಗ್ರಹ ಮಾಡಿ, ಅದರ ಒಳಗೆ ನಾವು ಈ ಸುಷುಮ್ನೆಯನ್ನ ಪ್ರವೇಶ ಮಾಡುವಂತೆ ಮಾಡಿದಾಗ ಅಲ್ಲಿವರೆಗೆ ಏನಾಗಿದೆ? ಇಡಾ ಪಿಂಗಳಗಳಲ್ಲಿ ಸಂಚಾರ ಆನಂದಮಯವಾಗಿದೆ, ಹಾಯಾಗಿ ಯಾಂತ್ರಿಕವಾಗಿ ಜೀವನ ನಡೀತಾ ಇದೆ. ಆದ್ರಿಂದ ಏನಾಗ್ತಿದೆ? ಪಿಂಗಳ ತಂದು ತಂದು ತುಂಬಿದ್ರೆ ಅಥವಾ ಇಡ ತಂದು ತಂದು ತುಂಬಿದ್ರೆ ಪಿಂಗಳ ಖಾಲಿ ಮಾಡ್ತಾ ಇದೆ. ಪಿಂಗಳ ಖಾಲಿ ಮಾಡಿದ್ರೆ ಇದು ತಂದು ತುಂಬುತ್ತೆ. ಒಟ್ಟು ಇಡ ಪಿಂಗಳಗಳಲ್ಲಿ ಒಂದು ತಂದು ತುಂಬು, ಒಂದು ಖಾಲಿ ಮಾಡು, ಒಂದು ತಂದು ತುಂಬು, ಒಂದು ಖಾಲಿ ಮಾಡು. ಆದ್ರಿಂದ ಈಗ ಏನಾಗಿದೆ? ಆನಂದವಾಗಿ ಜೀವನ ಕಳೀತಾ ಇದೆ. ಎಲ್ಲಿವರೆಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ತಾ ಇಲ್ಲ. ಬರೀ ಹೊಟ್ಟೆಗೊಂದು ಮುಟ್ಬಿಟ್ರೆ ಸಾಕಾ? ತಿಂದಿದ್ದು ಪಚನ ಆಗ್ಲಿಲ್ಲ ಅಂದ್ರೆ, ಪಚನ ಆಗಿದ್ದು ರಕ್ತ ಆಗ್ಲಿಲ್ಲ ಅಂದ್ರೆ, ರಕ್ತದಲ್ಲಿ ಘನೀಭೂತವಾಗಿ ನಿಂತು ಬಿಟ್ರೆ ಅದನ್ನ ತಾನೇ ನಾವು ಬೇರೆ ಬೇರೆ ರೋಗಗಳಿಗೆ ಕಾರಣ ಅಂತ ಏನೇನೋ ಹೇಳ್ತೇವೆ. ಆದ್ರಿಂದ ರಕ್ತದಲ್ಲಿ ಮೇಧಸ್ಸು ಜಾಸ್ತಿ ಆದ್ರೆ, ಅಂದ್ರೆ ಮೇಧಸ್ಸು ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟದೇ ಇದ್ರೆ ಆಗ ಕೊಲೆಸ್ಟರಾಲ್ ಅಂತ. ಹೀಗೆ ಒಟ್ಟಿನಲ್ಲಿ ರಕ್ತದಲ್ಲಿರಬೇಕಾದ ಅಂಶ ರಕ್ತಕ್ಕೆ ಇರಬೇಕು. ಆದ್ರಿಂದ ತಿಂದ ಆಹಾರ ಉದರವನ್ನ ಸೇರಿ ಪಚನವಾಗಿ ರಕ್ತ ಮಾಂಸ ಹಂತ ಹಂತ ಬೆಳವಣಿಗೆ ಇದು. ಹಾಗೆ ಅದು ಬೆಳವಣಿಗೆ ಆಗದೆ ಹೋಗುವಂತಾದರೆ ಆಗ ತೊಂದರೆ. ಈಗ ಯಾಂತ್ರಿಕವಾಗಿ ಒಂದನ್ನ ಒಂದು ಕೊಡ್ತಾ ಇದೆ, ಬಲ ಎಡ ತಂದು ತಂದು ತುಂಬ್ತಾ ಹೊಟ್ಟೆ ತುಂಬಿಕೊಂಡು ಯಾಂತ್ರಿಕವಾಗೆಲ್ಲ ನಡೀತಾ ಇದ್ರೆ ಏನೂ ಇಲ್ಲ. ಯಾವಾಗ ವಿಪತ್ತು ಬಂತು ಆಗ ನಾವು ವೈದ್ಯರ ಹತ್ರ ಓಡ್ತೇವೆ. ಹಾಗೆ ಇಡಾ ಪಿಂಗಳಗಳನ್ನ ಬಂಧಿಸಿ ಹಿಡಿದ್ರಲ್ಲ ಮುಖ್ಯ ಪ್ರಾಣವನ್ನ, ಆಗೇನಾಯ್ತು? ತಂದು ತುಂಬೋರಿಲ್ಲ, ತುಂಬಿದ್ದನ್ನ ತಿನ್ನೋರಿಲ್ಲ, ಕೊಡೋರಿಲ್ಲ. ಆಗ ಬಂತು ಸಮಸ್ಯೆ. ತಂದು ತುಂಬಿದ್ರೆ ತಾನೇ ಖಾಲಿ ಮಾಡಬೇಕು, ಅದಕ್ಕಿಲ್ಲ. ಅಲ್ಲಿಯವರೆಗೆ ಯಾಕೆ ಅಂದ್ರೆ ಮೂಲಾಧಾರ ಮುಟ್ಟಿಲ್ಲ, ಇಲ್ಲೇ ಮೇಲ್ಮೇಲೆ ಸಂಚಾರ ಮಾಡ್ತಾ ಉಸಿರು ಹಾಗೆ ನಡೆದು ಹೋಗ್ತಾ ಇದೆ. ಯಾವಾಗ ಮುಟ್ಟಲಿಲ್ಲ ಇಡ ಮತ್ತು ಪಿಂಗಳ ಇಡಗಳು ತಂದು ತುಂಬೋದನ್ನ ಹಮ್ ಅಂತ ಇದು ತರ್ತಾ, ಸೋ ಅಂತ ಹೊರಗೆ ಹೋಗುತ್ತಾ, ಇದು ಒಳಗೆ ತರ್ತಾ ಹೊರಗೆ ಬರ್ತಾ ಇರುವಾಗ ಆ ಅಮೃತವನ್ನ ತರ್ತಿತ್ತು ಇದು ಪ್ರಾಣ. ಇದು ಅಪಾನ ಏನ್ ಮಾಡ್ತು? ಕಿತ್ಕೊಳ್ತಿತ್ತು, ಇಡೀ ಶರೀರದಲ್ಲಿ ಸಂಚಾರ ಮಾಡ್ತಾ ಇತ್ತು, ಬಿಡ್ತಾ ಇತ್ತು. ಹಾಗಾಗಿ ಯಂತ್ರ ನಡೀತಾ ಇತ್ತು.
ಯಾವಾಗ ಈ ಪ್ರಾಣ ಅಪಾನಗಳ ಮುಖ್ಯ ಪ್ರಾಣಗಳ ಬಿಗಿ ಬಂತು, ಆಗ ಬಂತು ಮೂಲಾಧಾರಕ್ಕೆ ಏಟು. ಅಲ್ಲಿವರೆಗೆ ನೆಮ್ಮದಿಯಾಗಿ ಯಾರೋ ಹಾಕೊಂಡೆ ನಂಗೆ ಹಂಗೆ ಊಟ ಅಂತ ಹಾಗೆ ಊಟ ಹಾಕೊಂಡು ಮಲ್ಕೊಂಡೆ ನಿದ್ದೆ ಮಾಡ್ಕೊಂಡೆ ಊಟ ಮಾಡ್ಕೊಂಡು ಇರ್ತಾರಲ್ವೇ ಮಕ್ಕಳಿಗೆ ಅಮ್ಮಂದ್ರು ಹಾಗೆ ಸೋಂಬೇರಿತನಕ್ಕೆ ಪೋಷಣೆ ಕೊಡ್ತಾರೆ. ಆ ತರ ತಿನ್ಕೊಂಡಿದ್ದು ಬಿಟ್ಟಿತ್ತು ಯಾವುದು? ಮೂಲಾಧಾರದಲ್ಲಿ ಮಲ್ಕೊಂಡಿದ್ದಂತ ಕುಂಡಲಿನಿ. ಈಗ ಬಂತು ಅದಕ್ಕೆ ತಾಪತ್ರಯ. ಯಾಕೆಂದ್ರೆ ಅಮ್ಮ ಊಟ ಕೊಡ್ತಿಲ್ಲ, ಅಪ್ಪ ತಂದು ತುಂಬ್ತಾ ಇಲ್ಲ, ಅಮ್ಮ ಅಡಿಗೆ ಮಾಡ್ತಾ ಇಲ್ಲ. ಈ ರೀತಿಯಾದ ಸಂದರ್ಭ ಬಂದಿದ್ದರಿಂದ ಮೇಲೆ ಎಳ್ಳಲೇಬೇಕಾಯ್ತು ಅನ್ನೋ ತರ ಇಲ್ಲ. ಹಾಗೆ ಮೇಲೆದ್ದಂಥ ಕುಂಡಲಿನಿ ಈಗ ಮೆಲ್ಲನೆ ಚಲನೆ ಆರಂಭ ಮಾಡ್ತು. ಯಾವಾಗ ಜಾಲಂಧರ ಮುಟ್ಬಿಡ್ತು, ಫೋರ್ಸ್ ಜಾಸ್ತಿ ಆಯ್ತು, ಆಗ ಅದು ಡಯಾನ. ಈಗ ಸ್ಪಷ್ಟ ಆಗ್ತಿದ್ಯಾ? ಅದಕ್ಕೆ ಇಲ್ಲಿಗೆ ಬಂದು ಮುಟ್ಟುವಾಗ ಉಡ್ಡಯಾನ, ಅದು ಓಡ್ಯಾಣ. ಡಯಾನ ಉತ್ತಂದ್ರೆ ಮೇಲಕ್ಕೆ, ಡಯಾನ ಅಂದ್ರೆ ಹಾರೋದು. ಹೇಗೆ ಹಾರುತ್ತಪ್ಪ ಅಂದ್ರೆ, ಹಕ್ಕಿಯನ್ನ ನೀವು ನೋಡಿದಿರಿ, ಎಲ್ಲಿವರೆಗೆ ಹೀಗೀಗಂತ ಇರುತ್ತೆ, ಯಾವುದೋ ಒಂದು ಹಂತದವರೆಗೆ. ಒಂದು ಹಂತ ಮುಟ್ಟಿದ ಮೇಲೆ ಹೀಗೇ ಇಟ್ಟಿರುತ್ತೆ. ಎಷ್ಟೋ ದೂರ ಸಾಗಿದ ಮೇಲೆ ಒಂದ್ಸಲಿ ಹೀಗೆ ಅನ್ಕೊಳ್ಳುತ್ತೆ ಪ್ರೆಷರ್ಗೆ, ಅಲ್ವಾ? ನೀವು ಆಕಾಶ ಗಮನಿಸಿದ್ರೆ ಆ ರೀತಿ ಮುಖ್ಯ ಪ್ರಾಣ ಈಗ ಏನಾಯ್ತು, ಜಾಲಂಧರದವರೆಗೆ ಬರುವಲ್ಲಿಯವರೆಗೆ ಹೀಗೀಗ ಅನ್ಕೊಳ್ತಾ ಬಂತು. ಸ್ವಾಧಿಷ್ಠಾನ ಮಣಿಪುರ ಮುಟ್ಟಿ ಜಾಲಂಧರದಲ್ಲಿ ಬಲ ಬಂದು ಹಾರ್ತಲ್ಲ, ಆ ಆಜ್ಞಾ ಮುಟ್ಟಿದ ತಕ್ಷಣದಲ್ಲಿ ಉಡ್ಡಯಾನ, ಹಾಗೆ ಅದು ಮೇಲೆ ಏರ್ತು. ಈಗ ಆ ಒಡ್ಯಾಣ ಪೀಠದಲ್ಲಿ ತಾಯಿ ಕುಳಿತಿದ್ದಾಳೆ. ಈಗ ಅಲ್ಲಿ ಅದು ಸೇರುವಾಗ ಅನುಭವಿಗಳಿಗೆ ಅದು ಗೊತ್ತಾಗತ್ತೆ. ಆ ಇಡ ಪಿಂಗಳ ಸುಷುಮ್ನೆಗಳು ಹೊಸೆದು ಒಳಗಡೆ ಒಂದು ಸಣ್ಣ ಸೂಜಿ ಒಳಗೆ ತುರುಕಿದ್ರೆ ಆ ರೀತಿಯಾದ ಒಂದು ಅನುಭವ ಆ ಜಾಗದಲ್ಲಿ ಆಜ್ಞಾಚಕ್ರದಲ್ಲಿ ಆಗುತ್ತೆ. ಓಡ್ಯಾಣ ಪೀಠ ಎನ್ನುವುದು ಆಜ್ಞಾಚಕ್ರ. ಆ ಆಜ್ಞಾಚಕ್ರದಲ್ಲಿ ಅದನ್ನು ತುರುಕಿದಂತೆ ಆಗಿ ಅಲ್ಲಿ ದೇವಿಯ ಒಂದು ಅನುಭೂತಿ ಜ್ಯೋತಿ ರೂಪದಲ್ಲಿ, ಪರಂಜ್ಯೋತಿ ರೂಪದಲ್ಲಿ, ನಿತ್ಯ ನಿರ್ವಿಕಲ್ಪ ನಿರಂಜನ ರೂಪದಲ್ಲಿ ಯೋಗಿಯಾದವನಿಗೆ ಅನುಭವಕ್ಕೆ ಬರುತ್ತೆ. ಆದ್ರಿಂದ ಓಡ್ಯಾಣ ಪೀಠ ನಿಲಯ. ಅದೇ ಅಲ್ಲಿ ಓಡ್ಯಾಣ ಹೇಗಿದೆ, ಅದಕ್ಕೆ ಸೂಜಿ ಕಣ್ಣು ಹೇಳಿದ್ದು. ಸೂಜಿ ಕಣ್ಣು ಹೇಗೆ ಸಣ್ಣ ರಂಧ್ರದ ತರಹ, ಹಾಗೆ ಆ ಸಣ್ಣ ರಂಧ್ರದೊಳಗೆ ಏನೇನನ್ನ ತುರುಕ್ತಾ ಇದ್ದೇವೆ, ಚರವನ್ನ ಅಚರವನ್ನ ಎಲ್ಲ ತುರುಕಿತ್ತಲ್ಲ, ಎಲ್ಲವನ್ನ ಸೇರಿಸಿ ತುರುಕಿದ್ರೆ ಹೇಗಾಗಬಹುದು, ಆ ರೀತಿಯಾದ ಅನುಭವ ಅಲ್ಲಿ ಆಗತ್ತೆ. ಆದ್ರಿಂದ ಇದು ಬಿಂದು ಕ್ಷೇತ್ರವಾದರೆ ಅಲ್ಲಿಂದ ವಿಕಾಸಗೊಂಡಂತ ಈ ಜಾಲಂಧರಾದಿ ಕ್ಷೇತ್ರಗಳು ಆ ಜಾಗದಲ್ಲಿ ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳ ಕೇಂದ್ರ. ಈಗ ಅದು ಮೇಲಕ್ಕೆ ಏರಿ ಬಂತು. ಅದರಿಂದ ಓಡ್ಯಾಣ ಪೀಠ ನಿಲಯ. ಇನ್ನು ಮುಂದಕ್ಕೆ ಆ ಒಡ್ಯಾಣ ಪೀಠಕ್ಕೆ ಬಂದು ಬಿಟ್ಟ ಮೇಲೆ ಆ ಬಿಂದು ಹೇಳಿದ್ವಲ್ಲ, ಬಿಂದು ಮಂಡಲ ವಾಸಿನಿ, ಅಲ್ಲಿಗೆ ಸೇರಿದ ಮೇಲೆ ಮತ್ತೆ ಹಿಂತಿರುಗಿ ಕೆಳಗೆ ಹೋಗುತ್ತದೆ ಎನ್ನುವ ಭಯ ಇಲ್ಲ. ಮತ್ತೆ ಒಂದು ಬಾರಿ ಪಡೆದ ಮೇಲೆ ಆ ಅಮೃತವನ್ನ ಮತ್ತೆ ಬೇಕು ಅನ್ನೋದಕ್ಕೆ ಇದು ನಿದ್ದೆ ಮಾಡಲ್ಲ ಈಗ ಅನ್ನಲ್ಲ, ತಾನೇ ನುಗ್ಗಿಕೊಂಡು ಓಡ್ತಾನೆ ಇರುತ್ತೆ. ನೀ ಯಾರೋ ತಂದು ಬಡಿಸ್ಲಿ, ಯಾರೋ ತಂದು ತಿನ್ನಿಸ್ಲಿ ಅಂತಿಲ್ಲ. ಆ ರೀತಿಯಾದ ರೀತಿಯಲ್ಲಿ ಈಗ ಬಿಂದು ಮಂಡಲ ವಾಸಿನಿ, ಆ ಬಿಂದು ಮಂಡಲದ ಒಳಗೆ ತಾಯಿ ವಾಸ ಮಾಡ್ತಾ ಇರ್ತಾಳೆ. ಬಿಂದು ಹೀಗೆ ಇದು ಬಿಂದು ಮಂಡಲವನ್ನ ಬ್ರಹ್ಮಪುರಿ ಎಂಬುದಾಗಿ ಕರೀತಾರೆ. ಬಿಂದು ಮಂಡಲ ಅಂದ್ರೂ ಒಂದೇ, ಬ್ರಹ್ಮಪುರಿ ಎಂಬುದಾಗಿ ಹೇಳಿದ್ರು ಕೂಡ ಒಂದೇ. ಈ ಬಿಂದು ಮಂಡಲದ ವರೆಗೆ ನಾವು ಒಂದು ಸ್ಟೆಪ್ ಇಂದ ಒಂದು ಸ್ಟೆಪ್ ಹೋದ್ವಲ್ಲ, ಇದೆಲ್ಲ ಜಯಾನೆ. ಅದಕ್ಕೆ ನಾವು ಹೇಳಿದಾಗ ಜಯ 4 ಹಂತಗಳಲ್ಲಿದೆ. ಒಂದು ಸ್ಟೆಪ್ ಇಂದ ಮತ್ತೊಂದು ಸ್ಟೆಪ್ಗೆ ಏರಿದ್ರೆ ಜಯ ತಾನೆ. ಅಂದ್ರೆ ಫಸ್ಟ್ ರೌಂಡ್ ಗೆದ್ರು, ಫಸ್ಟ್ ರೌಂಡ್ ವಿನ್ ಆದ್ರು, ಸೆಕೆಂಡ್ ರೌಂಡ್ ನೋಡೋಣ, ಹಾಗೆ ಸೆಕೆಂಡ್ ರೌಂಡ್ ವಿನ್ ಆದ್ರು. ಹಾಗೆ ಪ್ರತಿಯೊಂದು ಹಂತದಲ್ಲಿ ಜಾಲಂಧರದಿಂದ, ಒಡ್ಯಾಣದಿಂದ, ಎಲ್ಲದರಿಂದ ಮೇಲಕ್ಕೆ ಹಾರುತ್ತಾ ಬರುವಂತ ಒಂದು ಸ್ಥಿತಿಯಲ್ಲಿ ಬಿಂದು ಮಂಡಲವನ್ನು ಮುಟ್ಟಿದಾಗ ಒಂದು ಹಂತದಿಂದ ಒಂದು ಹಂತಕ್ಕೆ ಸಾಗಿ ಜಯ ಎನ್ನುವ ಸ್ಥಿತಿಯನ್ನ ಅದು ಪಡ್ಕೊಳ್ಳುತ್ತೆ. ಜಯ ಅನ್ನುವುದು ಈಗ ಅತ್ಯುತ್ತಮವಾದ, ಅತಿ ಕೊಟ್ಟ ಕೊನೆಯ ಒಂದು ನೆಲೆ, ಕೊಟ್ಟ ಕೊನೆಯ ಒಂದು ಸ್ಥಿತಿ. ಅಂಥ ಒಂದು ಸ್ಥಿತಿಯನ್ನ ಈಗ ಬಿಂದು ಮಂಡಲ ವಾಸಿನಿ ರೂಪದಲ್ಲಿರುವಂತಹ ದೇವಿಯನ್ನ ನಾವು
ಕಂಡಾಗ, ಬಿಂದು ಮಂಡಲದಲ್ಲಿರುವ ದೇವಿಯನ್ನ ಕಂಡಾಗ ಹೊಂದುವಂಥ ಅನುಭವ. ಆದ್ರಿಂದ ಈ ಬಿಂದು ಮಂಡಲ ಅಂದಾಗ ಅದು ಬ್ರಹ್ಮಪುರಿ. ಆ ಬ್ರಹ್ಮಪುರಿಯನ್ನ ಸೇರಿದ ಮೇಲೆ ಮತ್ತೆ ಹಿಂತಿರುಗಿ ಬರುವ ಅನ್ನುವಂಥ ಪ್ರಶ್ನೆ ಎನ್ನುವುದು ಲೋಕದಲ್ಲಿ ಇರಲ್ಲ. ಆದ್ರಿಂದಲೇ ಅದನ್ನ ವರ್ಣನೆ ಮಾಡುವಾಗ ನಲ್ವಾಷ್ಟಕ ಪ್ರವಿಸ್ತಾರಂ, ಅದು ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಇದೇನ್ ಬಿಂದು ಅಂತ ಇದ್ದೀರಿ, ಹೌದು ಬಿಂದು ಅಂತ ಹೇಳ್ತಾ ಇದ್ರು ಕೂಡ ಆಕಾಶದಷ್ಟು ವಿಸ್ತಾರವಾದ, ಎಷ್ಟು ಸಾಗಿದರೆ ಅಷ್ಟು, ಎಷ್ಟು ವಿಶಾಲ ಇದ್ರೆ ಅಷ್ಟು ವಿಶಾಲ. ಅದರಿಂದ ನಲ್ವಾಷ್ಟಕ ಪ್ರವಿಸ್ತಾರಂ ಹೇಗಿದೆ ಮತ್ತೆ ಅದು ನಾ ಹೇಳಿದ್ನಲ್ಲ, ಉದ್ಯದಾದಿತ್ಯ ಸನ್ನಿಭಂ, ಆಗ ತಾನೇ ಉದಯಿಸುತ್ತಾ ಇರುವ ಸೂರ್ಯನಂತೆ ಉದ್ಯದಾದಿತ್ಯ ಸನ್ನಿಭಂ. ಅದ್ಯಾವುದದು? ಬಿಂದು ಪೀಠ ಮಿತಿ ಪ್ರೋಕ್ತಂ. ಅದನ್ನ ಬಿಂದು ಪೀಠ ಎಂಬುದಾಗಿ ಕರೀತಾರೆ. ಅದನ್ನೇ ಶ್ರೀಪೀಠ ಮಿತಿ ಘುಷ್ಯತೆ. ಯಾವುದು ವಿಸ್ತಾರವಾಗಿ, ಅಖಂಡವಾಗಿ, ಅನಂತವಾಗಿ, ಆಕಾಶಕ್ಕಿಂತಲೂ ವಿಸ್ತಾರವಾಗಿ ವ್ಯಾಪಕವಾಗಿದೆಯೋ ಇದನ್ನ ಮತ್ತೆ ನೆನಪು ಮಾಡ್ಕೊಳ್ಳಿ. ಹೇಳಿರುವುದು ಸೂಜಿಯ ಕಣ್ಣಿನ ಚುಕ್ಕಿ, ಆದರೆ ಅದರಲ್ಲಿ ಎಲ್ಲ ಇದೆ, ವಿಸ್ತಾರ ಇದೆ. ಆದ್ರಿಂದ ನಲ್ವಾಷ್ಟಕ ಪ್ರವಿಸ್ತಾರಂ ಉದ್ಯದ ಆದಿತ್ಯ ಸನ್ನಿಭಂ. ಅದನ್ನ ಏನಂತ ಕರೀತಾರೆ? ಬಿಂದು ಪೀಠ ಮಿತಿ ಜ್ಞೇಯಂ ಅಥವಾ ಪ್ರೋಕ್ತಂ. ಅದನ್ನೇ ಬಿಂದು ಪೀಠ ಎಂಬುದಾಗಿ ಕರೀತಾರೆ. ಅದನ್ನ ಶ್ರೀಪೀಠ ಮಿತಿ ಘುಷ್ಯತೆ. ಅದಕ್ಕೆ ಶ್ರೀಪೀಠ ಎಂಬುದಾಗಿ ಕೂಡ ಹೆಸರು. ಅಂದ್ರೆ ದೇವಿ ಯಾವಾಗ ಕಾಮೇಶ್ವರನ ಪ್ರಾಣನಾಡಿಯಾಗಿ ಕಾಮೇಶ್ವರನ ಸಂಕಲ್ಪವನ್ನ ಮನಸ್ಸಿನಲ್ಲಿ ಹೊತ್ತು ತಾನು ಕಾಮೇಶ್ವರನ ಹೆಜ್ಜೆಗೆ ಗೆಜ್ಜೆಯಾಗುತ್ತೇನೆ, ಕಾಮೇಶ್ವರನ ಸಂಕಲ್ಪವನ್ನ ವಿಸ್ತಾರಗೊಳಿಸ್ತೇನೆ ಅನ್ನುವ ಭಾವವನ್ನ ಭಾವಿಸಿ ಒಂದು ಸ್ಟೆಪ್ ಕೆಳಗೆ ಬರ್ತಾಳೆ. ಆಗಿರುವ ಸ್ಥಿತಿ ಅದು. ಆದ್ರಿಂದ ಅಲ್ಲಿ ಶ್ರೀ ಅಂತ ಹೇಳಿದ್ದಾರೆ. ಶ್ರೀ ಪೀಠ ಎಂಬುದಾಗಿ ಅದನ್ನ ಕರೀತಾರೆ. ಅದನ್ನೇ ಮಹಾಪೀಠ ಮಿತಿ, ಅದನ್ನೇ ಮಹಾಪೀಠ ಎಂಬುದಾಗಿಯೂ ವಿದ್ಯಾಪೀಠ. ಆದ್ರಿಂದಲೇ ಆಜ್ಞಾಚಕ್ರವನ್ನ ಸಕಲ ವಿದ್ಯೆಗಳಿಗೆ ಕೇಂದ್ರ ಅಂತ ಕರೀತಾರೆ. ಆದ್ರಿಂದ ಮಹಾಪೀಠಮಪಿ ಜ್ಞೇಯಂ ವಿದ್ಯಾಪೀಠಮಪೀಷ್ಯತೆ. ನೋಡಿ, ಈಗ ಬಿಂದು ಮಂಡಲವನ್ನ ಏನೇನಂತ ಕರೆದ್ವಿ? ಬ್ರಹ್ಮಪುರಿ, ಶ್ರೀಪೀಠ, ಮಹಾಪೀಠ, ವಿದ್ಯಾಪೀಠ. ಹೀಗೆ ಆ ಒಂದು ಬಿಂದು ಮಂಡಲಕ್ಕೆ ಈ ಎಲ್ಲ ಹೆಸರು ಇದೆ. ಅಷ್ಟೇನಾ? ಆನಂದ ಪೀಠ. ಆ ಬಿಂದು ಮಂಡಲದಲ್ಲಿ ದೊರಕುವ ಆನಂದ ಇದೆಯಲ್ಲ, ಅದನ್ನ ಮೇಲೆ ಹೇಳಿದ್ವಲ್ಲ, ಬ್ರಹ್ಮಾದ್ಯಾನಂದ ಸಂತತಿ, ಅದರಲ್ಲಿ ಲವೀಭೂತ ಅಂಥ ಒಂದು ಆನಂದದ ಪೀಠವೂ ಕೂಡ ಇಲ್ಲೇ ಇದೆ. ಅದನ್ನ ಸೇರಿ ಅನುಭವಿಸ್ತಾ ಇರುವವನಿಗೆ ನೀನು ಇನ್ನು ಕೋಟಿ ಆನಂದ ಕೊಡ್ತೀನಿ ಬಾಪ್ಪ ಅಂದ್ರೆ ಬರಲ್ಲ. ಆದ್ರಿಂದಲೇ ಆ ಅಲೆಕ್ಸಾಂಡರು ನಿನಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದಾಗ ಬರಲಿಲ್ಲ. ಸೀತಾದೇವಿಗೆ ರಾವಣ ನಿನಗೆ ಅಲ್ಲ ನಿನ್ನ ಅಪ್ಪನಿಗೂ ಕೊಡ್ತೀನಿ ಅಂದ. ಆ ರಾಜ್ಯ ಕೊಡ್ತೀನಿ, ಈ ರಾಜ್ಯ ಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಿನ್ನನ್ನ ನನ್ನ ಪಟ್ಟ ಮಹಿಷಿಯರು ಅನ್ನಿಸ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ, ನಾಗಕನ್ನಿಕೆಯರು ಯಾರ್ಯಾರೋ ಇದ್ದಾರೆ, ಎಲ್ಲರಿಗೆ ಮೇಲೆ ಕೂಡಿಸ್ತೀನಿ. ಏನೆಲ್ಲ ಹೇಳಿದ್ರು ಯಾವುದರ ರಸವನ್ನ ಮುಟ್ಟಿದ ಮೇಲೆ ಮತ್ತೊಂದು ರಸ ಅನ್ಸಲ್ವೋ ಅಂಥ ಒಂದು ರಸ. ಆದ್ರಿಂದ ಇದು ಆನಂದ ಪೀಠ. ಆದ್ರಿಂದ ಬಿಂದು ಮಂಡಲ ಎನ್ನುವುದಕ್ಕೆ ಇಷ್ಟೆಲ್ಲ ಹೆಸರು ಇದೆ. ಇದನ್ನೇ ಪಂಚಾಶತ್ ಪೀಠ ಅಂತಾರೆ. ಆದ್ರಿಂದ ತಾಯಿಯನ್ನ ಹಾಡುವಾಗ ಇವರು ದೀಕ್ಷಿತರು ಪಂಚಾಶತ್ ಪೀಠ ವಾಸಿನಿ ಅಂತ ಹೇಳ್ತಾರೆ. ಆ ಪಂಚಾಶತ್ ಪೀಠಗಳಾಗಿ ಈ ತಾಯಿ ಯಾವ ಬಿಂದು ಮಂಡಲದಲ್ಲಿ ವಾಸ ಮಾಡ್ತಾ ಇದ್ದಾಳೆ, ಆ ಬಿಂದು ಮಂಡಲವೇ ಶ್ರೀಪೀಠ, ಆ ಬಿಂದು ಮಂಡಲವೇ ಬ್ರಹ್ಮಪುರಿ. ಆದ್ದರಿಂದಲೇ ನಮ್ಮ ಶರೀರವನ್ನ ಹೇಳುವಾಗ ಏನಂತ ಹೇಳ್ತಾರೆ? ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂಹು ಅಯೋಧ್ಯ ಎಂಬುದಾಗಿ ದೇವತೆಗಳ ನಗರಿಯಾಗಿ ಬ್ರಹ್ಮಪುರಿಯಾಗಿ ಇರುವಂಥ ಈ ಶರೀರದಲ್ಲಿ ಬ್ರಹ್ಮಪುರಿಯ ಜಾಗ ಅದು ಎಂಬುದನ್ನ ತೋರಿಸಿ ಹೇಳ್ತಾ, ಅಲ್ಲಿ ಏನೇನಿದೆ? ಐಶ್ವರ್ಯ ಇದೆ, ಶ್ರೀ ಇದೆ, ವಿದ್ಯೆ ಇದೆ, ಆನಂದ ಇದೆ, ಎಲ್ಲವೂ ಕೂಡ ಅಲ್ಲೇ ಇದೆ. ಆದ್ರಿಂದ ಆಜ್ಞಾಚಕ್ರ ಅಂಥ ಒಂದು ಪ್ರಧಾನವಾದ ಪ್ರಬಲವಾದ ಒಂದು ಜಾಗ. ಇನ್ನು ಆಧ್ಯಾತ್ಮಿಕವಾದ ಕೇಂದ್ರ ಬಿಡಿ, ಭೌತಿಕವಾಗಿ ಕೂಡ ಇಲ್ಲಿಗೆ ಪೆಟ್ಟು ಬಿದ್ರೆ ಬೇರೆ ಎಲ್ಲಿ ಪೆಟ್ಟು ಬೀಳೋದು ಬೇಕಿಲ್ಲ. ಆ ಒಂದು ಜಾಗಕ್ಕೆ ಪೆಟ್ಟು ಬಿದ್ರೆ ಗತಿ ಆಯ್ತು. ಯಾಕೆ ಅಂದ್ರೆ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟ ನರಗಳು,
ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟ ನರಗಳು, ಅಂದ್ರೆ ಸೆನ್ಸರಿ ಮೋಟಾರ್ ಎಲ್ಲ ನರಗಳು ಕೂಡ ಸೇರುವ, ಆದ್ರಿಂದ ಇದು ಒಂದು ಬಂಧ, ನರಗಳು ಸೇರುವ ಜಾಗ. ಆದ್ರಿಂದ ಆ ಎಲ್ಲ ಜಾಗಗಳು ಸೇರುವ ಜಾಗ. ಆದ್ರಿಂದ ಉತ್ತಮವಾದ ಕರ್ಮಕ್ಕೆ ಪ್ರೇರಕ, ಸದಾಚಾರ, ಸನ್ನಡತೆ, ಸಜ್ಞಾನ, ಸದ್ಬುದ್ಧಿ ಎಲ್ಲಕ್ಕೆ ಕೇಂದ್ರೀಭೂತವಾಗಿರುವಂತಹ ಪೀಠ ಈ ಪೀಠ ಯಾವುದು? ಓಡ್ಯಾಣ ಪೀಠ ನಿಲಯ. ಆದ್ರಿಂದ ಅದನ್ನ ಸೇರಿದಾಗ ಬಿಂದು ಮಂಡಲ ವಾಸಿನಿಯಾದ ಆ ದೇವಿಯನ್ನ ನಾವು ನೋಡ್ತೇವೆ. ಆ ಬಿಂದು ಮಂಡಲ ಎಂಬುದೇ ಶ್ರೀಪೀಠವು, ಬಿಂದು ಮಂಡಲ ಎಂಬುದೇ ಮಹಾಪೀಠವು, ವಿದ್ಯಾಪೀಠವು, ಆನಂದ ಪೀಠವು, ಬ್ರಹ್ಮಪುರಿಯೂ ಆಗಿ ಇರುವಂಥದ್ದು. ಅಂಥ ಒಂದು ಪೀಠವನ್ನೇ ಏನಂತ ಕರೀತಾರೆ? ಶರೀರ ಚಕ್ರ, ಶ್ರೀಚಕ್ರ, ವಿಶ್ವಚಕ್ರ. ನೋಡಿ, ಒಂದೇ ಬಿಂದು ಮಂಡಲಕ್ಕೆ ಇಷ್ಟೆಲ್ಲ ಹೆಸರಿದೆ. ಆದ್ರಿಂದ ಶರೀರ ಚಕ್ರ, ಶ್ರೀಚಕ್ರ, ವಿಶ್ವಚಕ್ರ ಇತ್ಯಾದಿಯಾಗಿ ವಿಕಾಸಗೊಂಡಿರುವಂಥ ನೆಲೆ ಏನಿದೆ ಅದು ದೇವಿಯ ನೆಲೆ, ಅದು ಬಿಂದು ಮಂಡಲ. ಆದ್ರಿಂದಲೇ ಗುರುಸ್ತುತಿಯಲ್ಲಿ ನಾವು ಹೇಳುವಾಗ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಅದರಿಂದ ಬಿಂದು ಮಂಡಲದಲ್ಲಿ ವಾಸ ಮಾಡ್ತಾ ಇರುವ ಯಾರದು? ಓಂಕಾರ ಸ್ವರೂಪಿಣಿ. ಆ ಓಂಕಾರ ಯಾವುದು? ಕಾಮೇಶ್ವರನ ಸಂಕಲ್ಪದ ವಿಕಾಸದ ನೆಲೆ. ಆದ್ರಿಂದ ಅಂಥ ಒಂದು ನೆಲೆಯಾಗಿ ಇರುವಂತಹ ದೇವಿಯನ್ನ, ಆ ಓಡ್ಯಾಣ ಪೀಠ ನಿಲಯ ಸ್ಥಳಾದಂತಹ ದೇವಿಯನ್ನ ಬಿಂದು ಮಂಡಲದಲ್ಲಿ ಉದ್ಯದ್ಭಾನು ಸನ್ನಿಭಳಾಗಿ ಅವಳನ್ನ ಉದಯಿಸುತ್ತಿರುವ ಸೂರ್ಯ ರೂಪದಲ್ಲಿ ಕಾಣಬಹುದು. ಇದು ಓಡ್ಯಾಣ ಪೀಠ ನಿಲಯ. ಹೀಗೆ ಎಲ್ಲಿವರೆಗೆ ಹೇಳ್ಕೊಂಡ್ ಬಂದ್ವಿ ನಾವು? ಕಾಮಗಿರಿ, ಪೂರ್ಣಗಿರಿ ಅಂತೆಲ್ಲ ಹೇಳ್ಕೊಂಡು ಬಂದ್ವಲ್ಲ. ಆ ಎಲ್ಲ ಗಿರಿಗಳು ನಮ್ಮ ಶರೀರದೊಳಗೆ ಎಲ್ಲಿದೆ, ಹೇಗಿದೆ ಅನ್ನುವುದನ್ನ ಇದು ಸಾಹಿತ್ಯಗಳು ಹೇಳುತ್ತೆ. ಯಾವುದು? ಗುದದಿಂದ ಮೇಢ್ರಾಂತ ಅಂದ್ರೆ ಮೂಲಾಧಾರ. ಆದ್ರಿಂದ ಗುದಾತ್ ಮೇಢ್ರಾಂತಂ ಮೇಢ್ರಾಂತರಾಳಸ್ಥಂ. ಗುದದಿಂದ ಮೇಢ್ರದ ಅಂತರಾಳ ಒಳಭಾಗ ಅಲ್ಲಿಯವರೆಗೆ ಇರುವಂಥದ್ದು ಏನಿದೆ ಮೂಲಾಧಾರ. ಅದು ಮೇಲ್ಮುಖವಾದ ತ್ರಿಕೋಣ. ಆದ್ರಿಂದ ಮೂಲಾಧಾರ ಅನ್ನುವುದು ಅದು ಮೊಟ್ಟ ಮೊದಲನೆಯ ಗಿರಿ. ಅದನ್ನ ಕಾಮಗಿರಿ ಅಂತ ನಾವು ಹೇಳಿದ್ದೇವೆ. ಗುದದಿಂದ ಮೇಢ್ರಾಂತರಾಳಸ್ಥಂ ಅಲ್ಲಿಯವರೆಗೆ ಬಂದ ಮೂಲಾಧಾರ ಎಂಬುದು ತ್ರಿಕೋಣಾತ್ಮಕವಾಗಿರುವ ಕಾಮಗಿರಿ. ಅದನ್ನ ದಾಟಿ ಮುಂದೆ ಬಂದ್ರೆ ತದೇತತ್ ಕಾಮರೂಪಾಖ್ಯಂ. ನಾವು ಹಿಂದೆ ಹೇಳಿದ್ವಿ, ನಮ್ಮ ಶರೀರದ ಒಳಗೇನೆ ಕಾಶಿ ಇದೆ, ಬದರಿ ಇದೆ, ಗಯಾ ಇದೆ ಇತ್ಯಾದಿ. ಈಗ ಕಾಮರೂಪ ಎನ್ನುವುದು ಅಸ್ಸಾಂನಲ್ಲಿರುವಂತ ಒಂದು ಜಾಗ. ಆ ಕಾಮರೂಪ ಎನ್ನುವ ಜಾಗ ನಮ್ಮೊಳಗೆ ಎಲ್ಲಿದೆ? ಈ ಮೇಢ್ರದವರೆಗಿನ ಜಾಗ ಇದೆಯಲ್ಲ, ಅದನ್ನ ಕಾಮರೂಪ ಎಂಬುದಾಗಿ ಕರೀತಾರೆ. ಕಾಮರೂಪ ಜಾಗವಾಗಿದೆ. ಅದು ಏನದು? ಕಾಮರೂಪಾಖ್ಯಂ ಪೀಠಂ ಕಾಮಫಲದಂ. ಬೇಡಿದ್ದನ್ನ ಕೊಡುವಂತಹ ಒಂದು ಜಾಗ. ಮೂಲಾಧಾರದಲ್ಲಿರುವ ಆ ಕಾಮಗಿರಿಯನ್ನ ಆಧರಿಸಿ ಪ್ರಾಣಾಯಾಮ ಮುಖ್ಯ ಪ್ರಾಣನಾಡಿಯಾಗಿ ಅಲ್ಲಿಂದ ಕಾಮೇಶ್ವರ ಪ್ರಾಣನಾಡಿಯಿಂದ ಇರುವ ಇದನ್ನ ಒಂದು ವಿದ್ಯೆಯಾಗಿ ಅನುಸಂಧಾನ ಮಾಡಿಕೊಂಡಾಗ ನಮಗೆ ಬೇಡಿದ್ದನ್ನ ಪಡೆಯುವಂಥ ಕಾಮಗಿರಿಯ ವಾಸ, ಅಲ್ಲಿ ಕಾಮಫಲ ಅದು ನಮಗೆ ದೊರಕುತ್ತೆ. ಬೇಡಿದ್ದು ಅಭೀಷ್ಟ ನಮಗೆ ದೊರಕುತ್ತೆ. ಕಾಮ ಫಲಪ್ರದಂ. ಮುಂದಿನದು ಪೂರ್ಣಗಿರಿ. ಆ ಪೂರ್ಣಗಿರಿ ಎಲ್ಲಿದೆ? ದ್ವಾದಶಾರಂ 12 ದಳಗಳಿಂದ ಕೂಡಿರುವ ಮಹಾಚಕ್ರಂ ಹೃದಯ ಅನಾಹತಾಖ್ಯಂ. ಅದು ಹೃದಯ ಭಾಗದಲ್ಲಿ ನಾಭಿಯಿಂದ ಮೇಲಕ್ಕೆ, ಆದರೆ ಹೃದಯದ ಇಂದ ಒಂಚೂರು ಕೆಳಕ್ಕೆ. ಆದ್ರಿಂದ ಅನಾಹತಾಖ್ಯಂ ಅದಿದೆ. ಅದೇನದು? ತದೇತತ್ ಪೂರ್ಣಗಿರಿಯಾಖ್ಯಂ. ಅದನ್ನ ಪೂರ್ಣಗಿರಿ ಎಂಬ ಹೆಸರಿನಿಂದ ಕರೀತಾರೆ. ಅಲ್ಲೇನಿದೆ? ಅದು ತಾಯಿಯ ಪೀಠಂ ತವ ವರಾನನೆ. ಇದು ದೇವಿಯ ಮತ್ತೊಂದು ಪೀಠ, ನಮ್ಮ ಶರೀರದ ಒಳಗೆ ಇರುವ ಪೂರ್ಣಗಿರಿ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಕಂಠಕೂಪೆ. ಕಂಠಕೂಪ ಬಂದ್ರೆ ಕಂಠಕೂಪೆ ವಿಶುದ್ಧಾಖ್ಯಂ ಯಚ್ಚಕ್ರಂ. ಕಂಠಕೂಪದಲ್ಲಿ ವಿಶುದ್ಧ ಎಂಬ ಚಕ್ರ ಏನಿದೆ ಅದರಲ್ಲಿ ಏನಿದೆ? ಷೋಡಶಾರ ದಳ, 16 ದಳಗಳ ಒಂದು ಜಾಗ ಇದೆ. ಅದು ಎಲ್ಲಕ್ಕೆ ರಸವನ್ನ ಕೊಡುವ, ಎಲ್ಲಕ್ಕೆ ಪ್ರಾಣವನ್ನ ತುಂಬುವ, ಎಲ್ಲಕ್ಕೆ ಸಾರವನ್ನ ಕೊಡುವ, ಎಲ್ಲಕ್ಕೆ ಶಕ್ತಿಯನ್ನ ಕೊಡುವ ಕೇಂದ್ರ.
ಯಾವುದು ವಿಶುದ್ಧಿ ಚಕ್ರ. ಆದ್ರಿಂದ ಅಲ್ಲಿ ಷೋಡಶ 16 ದಳಗಳು, 16 ದಳಗಳಿಂದ 16 ಸ್ವರಗಳು, ಸ್ವರಗಳಿಂದ ತಾನೇ ವ್ಯಂಜನ. ವ್ಯಂಜನಕ್ಕೆ ಇಲ್ದಿದ್ರೆ ಪ್ರಾಣ ಇಲ್ಲ. ಆದ್ರಿಂದ ವ್ಯಂಜನ ಗಟ್ಟಿಯಾಗಬೇಕಾದ್ರೆ, ಈಗ ಮನೆಯಲ್ಲಿ ಸಾರು, ಮಜ್ಜಿಗೆ, ಹುಳಿ, ಗೊಜ್ಜು, ಪಲ್ಯ, ಚಟ್ನಿ ಎಲ್ಲ ಮಾಡಿದ್ದೇವೆ, ಕೂಟು ಎಲ್ಲ, ಅನ್ನನೇ ಇಲ್ಲ, ಏನಂತ ತಿನ್ನೋದು ಅಲ್ವೇ? ಆ ರೀತಿ ಅನ್ನನೋ ಮುದ್ದೆನೋ ಏನೋ ಬೇಕ್ತಾನೆ, ಎಲ್ಲ ಬಗೆ ಇದೆ. ಆ ರೀತಿಯಲ್ಲಿ ಅನ್ನ ಎನ್ನುವುದು ಈ ಯಾವುದು ಸ್ವರಗಳು, ಅದು ಸೇರಿದಾಗಲೇ ಈ ಕೂಟು, ಮಜ್ಜಿಗೆ, ಹುಳಿ, ಪಲ್ಯ, ಗೊಜ್ಜು ಎಲ್ಲಕ್ಕೂ ಒಂದು ಬಲ ಬರೋದು. ಆ ರೀತಿಯಾಗಿರುವಂಥ ಒಂದು ಜಾಗ ಯಾವುದು? ಅದು ಕಂಠಕೂಪಂ ವಿಶುದ್ಧಾಖ್ಯಂ. ಅದು ಕಂಠಕೂಪ ವಿಶುದ್ಧಾಖ್ಯವಾಗಿದ್ದು, ಯಚ್ಚಕ್ರಂ ಷೋಡಶಾರಕಂ, ಯಾವ ಒಂದು ಚಕ್ರ ಇದೆ ಅದನ್ನ ಪೀಠಂ ಜಾಲಂಧರಂ ನಾಮ, ಅದನ್ನ ಜಾಲಂಧರ ಪೀಠ ಎಂಬುದಾಗಿ ಕರೀತಾರೆ. ಅಲ್ಲಿ ತಿಷ್ಠತ್ಯತ್ರ ಮಹೇಶ್ವರಿ, ಅಲ್ಲಿ ದೇವಿ ಮಹೇಶ್ವರಿ ರೂಪದಲ್ಲಿ ವಾಸ ಮಾಡ್ತಾಳೆ. ಮಹೇಶ್ವರಿ ರೂಪದಲ್ಲಿ ವಾಸ ಮಾಡ್ತಾಳೆ. ನಾವು ಹೇಳಿರುವಂತೆ ಹೊರಗೆ ಒಳಗೆ ಎರಡೂ ಕಡೆಗೆ ಬಲ ತುಂಬುವ ಜಾಗ ಅದು. ಹೇಗೆ ನಾಮಧರೋ ದೇಹದ್ವಾರ ಜೀಭಾ ಹೇಳಿದ್ವಲ್ಲ, ದೇಹದ ದ್ವಾರದಲ್ಲಿ ಜಿಹ್ವೆಯೇ ನಾಮವನ್ನ ಧರಿಸು. ಆಗ ಆ ದೇಹದ ದ್ವಾರದಲ್ಲಿ ನಾಮವನ್ನ ಧರಿಸಿದರೆ ಅವಾಗೇನಾಗುತ್ತೆ? ದೇಹದ ಒಳಗೂ ಬೆಳಕು, ದೇಹದ ಹೊರಗೂ ಬೆಳಕು. ಆ ರೀತಿ ವಿಶುದ್ಧಿ ಚಕ್ರದಲ್ಲಿ ಮಹೇಶ್ವರಿ ಸ್ವರೂಪಳಾಗಿರುವಂಥ ದೇವಿ ಒಳಗಿನ ಶರೀರವನ್ನ, ಹಾಗೆ ವಿಶ್ವಾಂಡವನ್ನ, ಹಾಗೆ ಹೊರಗಿರುವ ವಿಶ್ವಾತೀತವಾದ ಎಲ್ಲ ಲೋಕಗಳನ್ನ, ತದತೀತವಾದ ಸಹಸ್ರಾರದ ಸುಧಾಮಂಡಲವನ್ನ ಎಲ್ಲವನ್ನು ಕೂಡ ಬೆಳಗುವವಳಾಗುತ್ತಾಳೆ. ಆದ್ರಿಂದ ಇದಕ್ಕೆ ಆ ಶಕ್ತಿ ವಿಶುದ್ಧಿ ಚಕ್ರದಲ್ಲಿ ಆಕೆ ಇದ್ದುಕೊಂಡು ಏನು ಮಾಡ್ತಾಳೆ? ತಿಷ್ಠತ್ಯತ್ರ ಮಹೇಶ್ವರಿ, ಅಲ್ಲಿ ಮಹೇಶ್ವರಿ ರೂಪದಲ್ಲಿ ತಾಯಿ ಇರ್ತಾಳೆ. ಇನ್ನು ಮುಂದಿನದು ಅದು ಓಡ್ಯಾಣ ಗಿರಿ. ಆದ್ರಿಂದ ಆಜ್ಞಾ ಭ್ರುವೋರ್ ಮಧ್ಯೆ, ಎರಡು ಹುಬ್ಬುಗಳ ನಡುವಿನಲ್ಲಿರುವಂಥ ಆಜ್ಞಾ ಭ್ರುವೋರ್ ಮಧ್ಯೆ, ಅದು ಯಾವುದದು? ದ್ವಿದಳ. ಅದು ಒಂದು ಹ ಒಂದು ಕ್ಷ, ಅಥವಾ ಹ ಮತ್ತು ಸ, ಆ ಎರಡು ದಳಗಳಿಂದ ಕೂಡಿರುವ, ಅಂದ್ರೆ ಆರಂಭದಿಂದ ಅಂತ್ಯದವರೆಗಿನ ಎಲ್ಲವನ್ನ ಒಳಗೊಳ್ಳುವಂತ ದ್ವಿದಳಂ ಚಕ್ರಂ ಉತ್ತಮಂ, ಅತ್ಯುತ್ತಮವಾದ ಎರಡು ದಳಗಳ ಚಕ್ರ ಅದು ಎಲ್ಲಿದೆ? ಆಜ್ಞಾ ಚಕ್ರದಲ್ಲಿ ಭ್ರುವೋರ್ ಮಧ್ಯೆ, ಹುಬ್ಬುಗಳ ನಡುವಿನಲ್ಲಿ ಇದೆ. ಅದನ್ನ ಓಡ್ಯಾಣಾಖ್ಯಂ ಮಹಾಪೀಠಂ, ಒಡ್ಯಾಣ ಎಂಬ ಮಹಾಪೀಠವಾಗಿ ಕರೀತಾರೆ. ಅಲ್ಲಿಂದ ಉಪರಿಷ್ಠಾತ್, ಅಲ್ಲಿಂದ ಮೇಲೆ ಬಿಂದು ಮಂಡಲ ವಾಸಿನಿಯಾಗಿ ಶ್ರೀಪೀಠ ನಿಲಯ ಸ್ಥಿತಳಾಗಿ, ದೇವಿಯ ಹಾಡುಗಳನ್ನು ಕೇಳಿದ್ರೆ ಅದೆಲ್ಲ ನೀವು ಕೇಳೇ ಇರ್ತೀರಿ. ಆ ಎಲ್ಲವೂ ಆ ಶ್ರೀಪೀಠ ನಿಲಯಳಾಗಿ, ವಿದ್ಯಾಪೀಠಳಾಗಿ, ಮಹಾಪೀಠಸ್ಥಳಾಗಿ, ಆನಂದ ಪೀಠಸ್ಥಳಾಗಿರುವ ದೇವಿಯ ಒಂದು ಅನುಭೂತಿಯನ್ನ ಈಗ ನಾವು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ಕಾಮೇಶ್ವರ ಪ್ರಾಣನಾಡಿ ಇಂದ ಮುಂದಕ್ಕೆ ಶೃಂಗಾರಗಿರಿ ಎಲ್ಲವನ್ನ ನೋಡ್ತಾ ಬಂದಾಗ ಆ ಎಲ್ಲವನ್ನ ಕರುಣಿಸುವ ದೇವಿಯ ಈ ಸ್ವರೂಪವನ್ನ ನಾವು ನೋಡ್ತೇವೆ. ಇದೇ ಈ ಶರೀರದೊಳಗಿರುವ ಶ್ರೀಚಕ್ರ, ಇದೇ ಚಕ್ರ ವಿಶ್ವದಲ್ಲಿರುವಂಥ ಚಕ್ರ, ಇದೇ ಎಲ್ಲವನ್ನ ಮೀರಿರುವಂತಹ ಒಂದು ಚಕ್ರವೂ ಕೂಡ. ಆದ್ರಿಂದ ಶ್ರೀಚಕ್ರದಲ್ಲಿ ಬಿಂದುವಿನಿಂದ ಹೊರಟು ಪರಾಪಶ್ಯಂತಿ ಮಧ್ಯಮ ವೈಖರಿ ರೂಪವಾಗಿ ವಿಕಾಸಗೊಂಡಂಥ ಜ್ಞಾನ, ಅದೇ ಆಮೇಲೆ ಅಷ್ಟದಳ, ಹಾಗೆ ಷೋಡಶದಳ, ಈ ರೀತಿಯಾಗಿ ಬೆಳಗುತ್ತಾ ಬಂದಂಥ ಅದೆಲ್ಲವನ್ನ ನಾವಿಲ್ಲಿ ನೋಡ್ತೇವೆ. ಅದೇ ಪೂರ್ಣಗಿರಿಯಾಗಿ, ಅದೇ ಕಾಮಗಿರಿಯಾಗಿ ಎಲ್ಲವಾಗಿ ಕಾಣುವುದು ಕೂಡ. ಆದ್ರಿಂದಲೇ ಶ್ರೀಚಕ್ರ ಪೂಜೆ ಅಂದಾಗ ನಾವು ಸುಮ್ಮನೆ ಒಂದು ಶ್ರೀಚಕ್ರವನ್ನ ಇಟ್ಕೊಂಡು ಪೂಜೆ ಮಾಡೋದಲ್ಲ, ಇದನ್ನೆಲ್ಲ ಭಾವಿಸ್ತಾ ಬಂದಾಗ ಶ್ರೀಚಕ್ರದಲ್ಲಿ ಈ ಜಾಗದಲ್ಲಿ ಇದಿದೆ, ಈ ಜಾಗದಲ್ಲಿ ಇದಿದೆ, ಅದನ್ನ ಭಾವಿಸ್ತಾ ಬಂದಾಗ ಆ ಶ್ರೀಚಕ್ರ ನಮಗೆ ಒಂದು ಲೋಹಮಯವಾಗಿ ಒಂದು ಯಾವುದೋ ಇದಾಗಿ ಕಾಣಲ್ಲ, ಅದು ಅನುಭವಕ್ಕೆ ನಿಲುಕುವಂಥದ್ದಾಗಿ ಆಗುತ್ತೆ. ಅದು ಜೀವಂತವಾಗಿ ಕಾಣುತ್ತೆ. ಅಲ್ಲಿನ ಒಂದೊಂದು ಇದು ಕೂಡ ಬೆಳಗುವ ಜ್ಯೋತಿಯಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಶ್ರೀ ಚಕ್ರ, ಆದ್ರಿಂದ ಕಾಮೇಶ್ವರ ಪ್ರಾಣ ನಾಡಿ ಇಂದ ದೇವಿಯನ್ನ ನಾವು ನೋಡಿದ ಮೇಲೆ ಈಗ ಇಂಥ ದೇವಿಯನ್ನ ಯಾವ ರೀತಿ ನಾವು ಆರಾಧನೆ ಮಾಡಬೇಕು? ರಹೋಯಾಗ ಕ್ರಮಾರಾಧ್ಯ, ಅವಳನ್ನ
ಇದನ್ನೆಲ್ಲ ರೀ ನಾನು ಈ ತರ ಪೂಜೆ ಮಾಡ್ತೀನಿ ಗೊತ್ತಾ ಅಂತ ಹೇಳ್ಕೊಳ್ಳೋದಲ್ಲ. ಯಾಕೆ ಅಂದ್ರೆ ಹಾಗೆ ಹೇಳಿದಾಗ ಅದರ ಬಲ ನಮಗೆ ಸಿಕ್ಕದಿಲ್ಲ. ಆದ್ರಿಂದ ಅದರಲ್ಲಿ ವಿಶೇಷವಾಗಿ ಎಷ್ಟೊಂದು ಜನ ಹೇಳ್ತಾರೆ, ಅಮ್ಮ ಈ ತರ ಸಾಧನೆ ಮಾಡಬಾರ್ದು ಅಂತಾರೆ. ಹೌದಮ್ಮ, ನೀವ್ ಯಾಕೆ ಇನ್ನೊಬ್ಬರ ಹತ್ರ ಹೇಳ್ತೀರಿ? ಹೇಳಬಾರ್ದು. ಸಾಧನೆ ಮಾಡುವುದನ್ನ ನಾವು ಪ್ರಕಟಪಡಿಸಬಾರ್ದು. ಯಾರದೇ ಆದರೂ ಕೂಡ ಅದು ಪ್ರಚ್ಛನ್ನವಾದ ಸಾಧನೆಯಾಗಿದ್ದಾಗ ಗಟ್ಟಿಯಾಗ್ತಾ ಹೋಗುತ್ತೆ. ನಾವು ಈ ಸಾಧನೆ ಮಾಡ್ತೀವಿ, ನಾವು ಆ ಸಾಧನೆ ಮಾಡ್ತೀವಿ, ನಾವು ಇಂಥದ್ದು ಏನೇನೋ 120 ಇದೆಯಲ್ಲ, ಯಾವುದನ್ನೇ ಮಾಡಿದರೂ ಕೂಡ ಗುರಿ ಮುಟ್ಟುತ್ತೆ. ಅದು ಒಂದು ನಿಧಾನ ಇರಬಹುದು, ಒಂದು ವೇಗ ಇರಬಹುದು. ಸಾಧನೆ ಅನ್ನುವುದು ಮುಖ್ಯ. ಆದ್ರಿಂದ ಮಾಡುವ ಸಾಧನೆ ಏನಾಗಿರ್ಬೇಕು? ರಹೋಯಾಗ ಆಗಿರಬೇಕು, ರಹಸ್ಯದಲ್ಲಿ ನಡಿಬೇಕು. ಪ್ರಧಾನವಾದ ಕಾರಣ ಈಗ ತಾನೇ ನಾವು ಹೇಳಿದ್ವಲ್ಲ, ಏನದು ಮೂಲಾಧಾರ ನಮ್ಗೆ ಎಲ್ಲಿ ಹೊರಗೆ ಕಾಣ್ತಾ ಇದೆಯೋ? ಎಲ್ರಿ ಮೂಲಾಧಾರ? ಎಕ್ಸ್ರೇ ಇಂದ ನೋಡ್ತೀರಾ? ಕಾಣುತ್ತಾ? ಇಲ್ಲ. ಅದು ಯಂತ್ರದಿಂದ ಗ್ರಹಿಸುವಂಥದ್ದಲ್ಲ. ಆದ್ರಿಂದ ಅದನ್ನ ನಾವು ನೋಡುವಾಗ ಅದಕ್ಕೆ ಬೇಕಾದ ಕಣ್ಣೇ ಬೇರೆ. ಆದ್ರಿಂದಲೇ ಯಾರು ಆವೃತ್ತ ಚಕ್ಷುಹು ತನ್ನ ಇಂದ್ರಿಯಗಳನ್ನೆಲ್ಲ ಒಳಗೆ ಸೆಳೆಕೊಂಡಿದ್ದಾನೆ ಅಂಥವನಿಗೆ ಅದು ಕಾಣುವಂಥದ್ದೇ ಹೊರತು ಹಾಗೆ ಹೊರಗೆ ಯಾವುದೋ ಒಂದು ಯಂತ್ರದಿಂದ ಗ್ರಹಿಸುವಂಥದ್ದು ಅಲ್ಲ. ಅದು ಯಾವುದೋ ಒಂದು ಎಕ್ಸ್ರೇ ಇಂದ ಸ್ಕ್ಯಾನಿಂಗ್ ಇಂದ ನೋಡುವಂಥದ್ದಾಗಿದ್ರೆ ಅದನ್ನೆಲ್ಲ ಯಾವತ್ತೋ ಯಾರೋ ನೋಡ್ಕೊಂಡು ಎಲ್ಲಾ ವೈದ್ಯರು ಯೋಗಿಗಳೇ ಆಗ್ಬಿಟ್ಟಿರ್ತಾ ಇದ್ರು. ಆದ್ರೆ ವೈದ್ಯರು ಯೋಗಿಗಳಾಗಿಲ್ಲ. ಯಾಕೆ? ಅದನ್ನೇ ನಾವು ಒಂದು ಯಾವುದೋ ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಾರೆ. ಅಗ್ರವಾಲನೋ ಯಾರೋ ಒಬ್ರು ಡಾಕ್ಟ್ರು, ಹೃದಯ ತಜ್ಞರ ಕಥೆ ನಾವು ಕೇಳ್ತೀವಲ್ಲ. ಒಂದು ಪುಟಾಣಿ ಕಂದನಿಗೆ ಹೃದಯ ಆಪರೇಷನ್ ಮಾಡುವಾಗ ಅದು ಹೇಳುತ್ತಂತೆ, ದೇವ್ರೆ ಡಾಕ್ಟ್ರೇ ನೀವೇ ಪುಣ್ಯವಂತರು. ಯಾಕೆ ಮಗು ಅಂದ್ರೆ ಹೃದಯದಲ್ಲಿ ದೇವ್ರು ಇರ್ತಾನಂತೆ. ನಮ್ಮಮ್ಮ ಹೇಳ್ತಾ ಇರ್ತಾಳೆ, ನನ್ನ ಹೃದಯನ ನೋಡ್ತೀರಂತೆ ನೀವು, ದೇವ್ರು ಕಾಣ್ತಾನೆ ಅಂದ್ರೆ ಆ ರೀತಿಯಾಗಿ ಆಗಿದ್ರೆ ನಿಜವಾಗಿ ಒಬ್ಬ ವೈದ್ಯ ಹೃದಯ ತಜ್ಞ ದಿನಾ ದೇವರ ದರ್ಶನ ಮಾಡಬೇಕು ಅಲ್ವೇ? ಹಾಗೆ ಯಂತ್ರಕ್ಕೆ ನಿಲುಕುವಂಥದ್ದಲ್ಲ ಅದು. ಯಾವ ಯಂತ್ರಕ್ಕೆ ನಿಲುಕುತ್ತೆ? ರಹೋಯಾಗ ಎಂಬ ಯಂತ್ರಕ್ಕೆ ಅದು ನಿಲುಕತ್ತೆ. ಆದ್ರಿಂದ ರಹೋಯಾಗ ಕ್ರಮಾರಾಧ್ಯ. ಇದರಲ್ಲಿ 2 ಕ್ರಮ ಇದೆ. ಒಂದು ಬಹಿರ್ಯಾಗ, ಮತ್ತೊಂದು ಅಂತರ್ಯಾಗ. ಬಹಿರ್ಯಾಗ ಅಂದಾಗ ಈಗ ತಾನೇ ನಾವು ಹೇಳಿದಂತೆ ಮನೆಗಳಲ್ಲಿ ಇಟ್ಕೊಳ್ಬಹುದು, ಇಟ್ಕೊಳ್ಬಾರ್ದು ಕಥೆಗಳಿದೆ. ಒಂದರಲ್ಲಿ ಭೂದರ ಪ್ರಸ್ಥವನ್ನ ಇಟ್ಕೊಳ್ಬಹುದು, ಇನ್ನೊಂದನ್ನು ಇಟ್ಕೋಬಾರ್ದು, ಏನೇನೋ ಕಥೆಗಳು ಹೇಳ್ತಾರೆ. ಒಟ್ಟಿನಲ್ಲಿ ಶ್ರೀಚಕ್ರವನ್ನ ಆರಾಧನೆ ಮಾಡುವುದಕ್ಕೆ ಅದಕ್ಕೆ ದೊಡ್ಡ ಒಂದು ಗ್ರಂಥನೇ ಇದೆ. ಶ್ರೀಚಕ್ರ ಆರಾಧನೆಗೇನೆ ಒಂದು ದೊಡ್ಡ ಗ್ರಂಥ ಇದೆ. ಒಂದೊಂದು ಜಾಗಕ್ಕೆ ಎಷ್ಟೋ ಗಂಟೆ ಪೂಜೆ ಇದೆ. ಅಂದ್ರೆ ಪುಸ್ತಕ ನೋಡಿ ನಾವು ಮಾಡುವಂಥದ್ದಲ್ಲ, ಗುರುಮುಖ ಬೇಕು ಹೇಳಿದೆ ಅಷ್ಟೇ. ಹಾಗೆ ಹೊರಮುಖದಲ್ಲಿ ಮಾಡುವ ಒಂದು ಯಾಗ ಇದೆಯಲ್ಲ, ಪೂಜಾ ವಿಧಿವಿಧಾನ ಇದೆಯಲ್ಲ, ಅದು ಬಹಿರ್ಯಾಗ. ಒಳಮುಖದಲ್ಲಿ ಈಗ ನಾವು ಏನು ಹೇಳಿದ್ವಿ? ಗುಡಮೇಢ್ರಾಂತ, ಗುದದಿಂದ ಮೇಢ್ರಾಂತದವರೆಗೆ ಯಾವುದು ಇದೆಯೋ ಅದನ್ನ ಮೂಲಾಧಾರ ಎಂಬುದಾಗಿ ಹೇಳ್ತೇವೆ. ಅದು ಕಾಮಗಿರಿ ಪೀಠ ಅಂತೇವೆ. ಅಲ್ಲಿ ಕಾಮರೂಪಿಣಿಯಾಗಿ ತಾಯಿ ಇದ್ದಾಳೆ, ಕಾಮೇಶ್ವರಿಯಾಗಿ. ಅವಳು ಕಾಮ ಬಯಸಿದ್ದನ್ನೆಲ್ಲ ಕೊಡ್ತಾಳೆ. ಈ ರೀತಿಯಾಗಿ ಹೇಳಿಕೊಂಡು ಅದನ್ನ ಒಳಗಡೆ ನಾವು ಅನುಭವಿಸೋದಿದೆಯಲ್ಲ, ಅದು ಅಂತರ್ಯಾಗ ಆಗತ್ತೆ. ಹೊರಮುಖದಲ್ಲಿ ವಿಗ್ರಹಗಳನ್ನ ಇವುಗಳನ್ನ ಇಟ್ಕೊಂಡು ಮಾಡುವಂತ ಪೂಜೆ ಇದೆಯಲ್ಲ, ಅದು ಬಹಿರ್ಯಾಗ ಆಗತ್ತೆ. ಆದ್ರಿಂದ ರಹೋಯಾಗ ಕ್ರಮಾರಾಧ್ಯ ಅಂದಾಗ ಪೂರ್ಣಗಿರಿಯಾಗಿರ್ಲಿ, ಕಾಮಗಿರಿಯಾಗಿರ್ಲಿ, ಓಡ್ಯಾಣವಾಗಿರ್ಲಿ, ಜಾಲಂಧರ ಬದ್ಧವಾಗಿರಲಿ, ಆಯಾ ಜಾಗಗಳನ್ನ ಮುಟ್ಟುತ್ತಾ ಯಾವ ಮುಖ್ಯ ಪ್ರಾಣನಾಡಿಯಾಗಿ ಇರುವಂತಹ ಇಡಾ ಪಿಂಗಳಗಳನ್ನ ಸ್ವಾಧೀನಕ್ಕೆ ತಂದುಕೊಂಡು, ಇಡ ಮತ್ತು ಪಿಂಗಳಗಳು ಸದಾಕಾಲ ಚಟುವಟಿಕೆಯಲ್ಲಿದ್ದು ಆ ರಸವನ್ನ ಹೀರ್ತಾ ಬರೀ ಊಟ ಮಾಡಿಕೊಂಡು ತಿನ್ಕೊಂಡು ಅಲ್ಲಾಡಿಕೊಂಡು ಇರೋದಕ್ಕೆ ಬಿಡದೆ ಅವುಗಳನ್ನು ನಿಗ್ರಹ ಮಾಡಿದಾಗ, ಸುಷುಮ್ನೆ ಅದರೊಳಗೆ ಪ್ರವೇಶ ಮಾಡಿದಾಗ ಈ ಒಂದು ಆಂತರಂಗಿಕವಾದ ಅನುಭೂತಿ, ಕಾಮಗಿರಿಯಿಂದ ಮೇಲೆ ಮೇಲೆ ಇರುವಂತಹ ಅನುಭೂತಿ, ಇವುಗಳನ್ನ ನಾವು ಪಡ್ಕೊಂಡು ಸಾಗೋದಿದೆಯಲ್ಲ, ಅದು ರಹೋಯಾಗ ಕ್ರಮಾರಾಧ್ಯ. ಅಲ್ಲಿ ಕ್ರಮವಾಗಿ ರಹೋಯಾಗ ರಹಸ್ಯದಲ್ಲಿ ಕ್ರಮವಾಗಿ ಒಂದು ಹಂತದಿಂದ, ಮೊದಲ ಹಂತ ಯಾವುದು? ಮೂಲಾಧಾರ ಹಂತ. ಆ ಮೂಲಾಧಾರ ಹಂತದಿಂದ ಮೇಲೆ ಮೇಲೆ ಸಾಗುತ್ತಾ ಕ್ರಮವಾಗಿ, ಹೇಗೆ ಹೇಳಿದ್ವಲ್ಲ, ಹಕ್ಕಿ ಮೊದಲು ಹೀಗನ್ನತ್ತೆ, ಆಮೇಲೆ ಹೀಗೀಗನ್ನತ್ತೆ, ನೀವು ಗಮನಿಸಿದ್ರೆ. ಆ ನಂತರ ಅದು ಉಡ್ಡಯನ ಆದ್ಮೇಲೆ ಮಾತ್ರ ತನ್ನ ರೆಕ್ಕೆಯನ್ನ ಸಮವಾಗಿ, ಅದೇ ರೀತಿಯಲ್ಲಿ ಪ್ರಾಣ ಅಪಾನಗಳು ಎಲ್ಲಿಯವರೆಗೆ ತನ್ನ ಒಂದು ಕೆಲಸವನ್ನ ತಾನು ಆ ಸುಷುಮ್ನೆಯ ಬಂಧಕ್ಕೆ ಕೊಟ್ಟ ನಂತರ ಪ್ರಾಣಾಪಾನಗಳು ಒಂದು ಸ್ಥಿತಿಗೆ ಬಂದಾಗ
ಇದು ನೋಡಿ ರಾಮನ ರಾಜ್ಯದಲ್ಲಿದ್ದಿದ್ದು. ಪ್ರಾಣಾಪಾನೋ ಸಮಾವಾಸ್ತಾಂ ರಾಮೇ ರಾಜ್ಯಂ ಪ್ರಶಾಸತಿ. ರಾಮ ರಾಜ್ಯ ಪ್ರಶಾಸನೆ ಮಾಡ್ತಾ ಇದ್ದಾಗ ಯಾವ ಪ್ರಜೆಯಲ್ಲಿ ಪ್ರಾಣಾಪಾನಗಳಲ್ಲಿ ಭೇದ ಇಲ್ಲ, ಪ್ರಾಣಾಪಾನಗಳ ಸಮಸ್ಥಿತಿ ಅದು ಸಾಧಾರಣ ಅಲ್ಲ. ನಮ್ಮಂತೆ ಎಷ್ಟು ಕೋಟಿ ಜನ, ಒಬ್ಬೊಬ್ಬ ಕೋಟಿನಲ್ಲೂ ಅಂಥ ಒಂದು ಯೌಗಿಕ ನೆಲೆ ಇತ್ತು ಅಂದ್ರೆ ಯೋಚನೆ ಮಾಡಿ ರಾಮರಾಜ್ಯದ ಒಂದು ವೈಭವ, ರಾಮರಾಜ್ಯದ ವೈಭೋಗ ಎಂಥದ್ದು. ಆ ರೀತಿ ಪ್ರಜೆಗಳಲ್ಲಿ ಅಲ್ಲಿ ಒಬ್ಬ ಲೋಭಿ ಇಲ್ಲ, ಯಾರಿಗೂ ಕೂಡ ನಿನ್ನದನ್ನ ಕಿತ್ಕೊಳ್ಬೇಕು ಅನ್ನೋಂಥ ಭಾವನೆ ಇಲ್ಲ, ಎಲ್ಲರೂ ಸಂತೃಪ್ತರಾಗಿದ್ರು. ಅಯೋಧ್ಯೆ ವರ್ಣನೆ ನೋಡಿದ್ರೆ, ಅಯೋಧ್ಯ ನಗರದ ವರ್ಣನೆ, ಎಲ್ಲರಿಗೂ ತೃಪ್ತಿ. ಅದ್ ಹೇಗೆ ಎಲ್ಲರಿಗೂ ತೃಪ್ತಿ ಇರಕ್ಕಾಗತ್ತೆ? ಎಲ್ಲರಿಗೂ ಈಕ್ವಲ್ ಆಗಿ ನಿಂಗ್ 10,000 ನಿಂಗ್ 10,000 ಕೊಟ್ಟಿಲ್ಲ ಅವನು. ಒಬ್ಬನಿಗೆ 2,000, ಒಬ್ಬನಿಗೆ 1,000, ಒಬ್ಬನಿಗೆ ಕಣ್ಣಿಲ್ಲ, ಒಬ್ಬನಿಗೆ ಕೈಯಿಲ್ಲ, ಎಲ್ಲ ಇದೆ. ಆದ್ರೂ ಅವನು ಯಾಕೆ ತೃಪ್ತನಾಗಿದ್ದಾನೆ? ತನಗೆ ಏನು ದೊರೆತಿದೆ ವಿಧಿಯಿಂದ, ಆ ವಿಧಿಯಿಂದ ದೊರೆತಿದ್ದರು ತೃಪ್ತನಾಗಿದ್ದಾನೆ. ಆ ತೃಪ್ತಿ ಹೇಗೆ ಬಂದಿದೆ? ಈ ಪ್ರಾಣಾಪಾನೋ ಸಮಾವಾಸ್ತಾಂ, ಆ ಒಂದು ನೆಲೆ ಪ್ರತಿಯೊಬ್ಬ ಪ್ರಜೆಯಲ್ಲಿದೆ ಅಂದ್ರೆ ಅಂಥ ಒಂದು ಸ್ಥಿತಿ. ಆದ್ರಿಂದ ಆ ಪ್ರಾಣಾಪಾನದ ಸಮಸ್ಥಿತಿಯನ್ನ ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಈ ಯಾಗ ಇದೆಯಲ್ಲ, ಹಾಗೆ ರಹೋಯಾಗ ಮಾಡಿದಾಗ ಆ ಪ್ರಾಣಾಪಾನದ ಸಮಸ್ಥಿತಿಯಿಂದ, ಮೂಲಾಧಾರದಿಂದ ಕುಂಡಲಿನಿಯನ್ನ ಎಬ್ಬಿಸಿ ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಅದನ್ನು ಮೀರಿ ಹಾರಿ ಹೋಗುವಂತೆ ಮಾಡುವಂತ ಒಂದು ಸಾಧನೆ ಅದು ರಹೋಯಾಗ ಕ್ರಮ ಆರಾಧ್ಯ. ಯಾವ ಯಾವ ಜಾಗದಲ್ಲಿ ತಾಯಿ ಏನೇನಾಗಿದ್ದಾಳೆ ಅಲ್ಲಿ ಶ್ಲೋಕದಲ್ಲಿ ಹೇಳಿದ್ವಲ್ಲ, ಒಂದು ಕಡೆ ಮಹೇಶ್ವರಿಯಾಗಿದ್ದಾಳೆ, ಒಂದು ಕಡೆ ಕಾಮೇಶ್ವರಿಯಾಗಿದ್ದಾಳೆ, ಒಂದು ಕಡೆ ವಿದ್ಯೇಶ್ವರಿಯಾಗಿದ್ದಾಳೆ. ಆಯಾ ದೇವಿಯನ್ನ ಆಯಾ ಹಂತದಲ್ಲಿ ಆಸ್ವಾದನೆ ಮಾಡ್ತಾ ಸಾಗುವಂತಹ ಪೂಜಾ ವಿಧಿಗೆ ರಹೋಯಾಗ ಕ್ರಮಾರಾಧ್ಯ. ಇದನ್ನ ನಾವು ಮುಂದಿನ ವಾರ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरिः ओम्. श्री गुरुभ्यो नमः. हरिः ओम्.